ಮುಂಜಾನೆಯ ನಿದ್ದೆ ಎಷ್ಟು ಸಿಹಿಯಾಗಿರುತ್ತದೆ, ಆದರೆ ಇದ್ದಕ್ಕಿದ್ದಂತೆ ಮೊಳಗಿದ ಫೋನ್ ರಿಂಗ್ ಆ ಎಲ್ಲಾ ನೆಮ್ಮದಿಯನ್ನು ಬಹಳ ಕ್ರೂರವಾಗಿ ಮುರಿದು ಹಾಕುತ್ತದೆ. ಇಂದು ಕೂಡ ಹಾಗೆಯೇ ಆಯಿತು. ನಾನು ನನ್ನ ಕಣ್ಣುಗಳನ್ನು ಉಜ್ಜಿದೆ ಮತ್ತು ನೋಡಿದೆ. ನನ್ನ ಪತಿ ಅಜಯ್ ಅವರ ಫೋನ್ ರಿಂಗ್ ಆಗುತ್ತಿತ್ತು. ಸ್ಕ್ರೀನ್ ಮೇಲೆ ಕಣ್ಣು ಬಿದ್ದಾಗ ಮನಸ್ಸಿನಲ್ಲೇ ಕೋಪ ಬರಲಾರಂಭಿಸಿತು. ಅಮಿತ್ ಭಯ್ಯ ಅವರ ಹೆಸರು ಮಿನುಗುತ್ತಿತ್ತು. ಮುಂಜಾನೆ ಯಾರ ಫೋನ್ ಬರುತ್ತಿದೆ? ನಾನು ಬಹಳ ಕೋಪದಿಂದ ಗುಣಗುತ್ತಾ ಫೋನ್ ಕಡೆ ನೋಡಿದೆ. ನನ್ನ ನಿದ್ದೆ ಹಾಳಾಯಿತು. ಇದು ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಮತ್ತು ಹೇಗಿದ್ದರೂ ಅಮಿತ್ ಭಯ್ಯ ನನ್ನ ಮೇಲೆ ಎಂದೂ ಹೆಚ್ಚು ಖುಷಿಯಾಗಿರುವಂತೆ ಕಾಣುತ್ತಿರಲಿಲ್ಲ. ನಾನು ಮೌನವಾಗಿ ಫೋನನ್ನು ಸೈಲೆಂಟ್ ಮಾಡಿ ಮಗ್ಗಲು ಬದಲಿಸಿ ಮಲಗಿದೆ. ನಿದ್ದೆ ಮತ್ತೊಮ್ಮೆ ನನ್ನ ಕಣ್ಣುಗಳ ಮೇಲೆ ಆವರಿಸಿತ್ತು. ಆಗ ಇದ್ದಕ್ಕಿದ್ದಂತೆ ಬಾಗಿಲ ಮೇಲೆ ಜೋರಾದ ತಟ್ಟುವ ಶಬ್ದವಾಯಿತು. ನಾನು ಹೌಹಾರಿ ಎದ್ದು ಕುಳಿತೆ. ಸಮಯ ನೋಡಿದರೆ 11 ಗಂಟೆಯಾಗಿತ್ತು. ಬಾಗಿಲ ತೆರೆದಾಗ ಎದುರಿಗೆ ಅಜಯ್ ಅವರನ್ನು ನೋಡಿ ನನ್ನ ಎದೆ ಧಸಕ್ಕಂದಿತು. ಅವರ ಮುಖದ ಮೇಲೆ ಕಾಠಿಣ್ಯವಿತ್ತು ಮತ್ತು ಕಣ್ಣುಗಳು ವಿಚಿತ್ರವಾಗಿ ಕೆಂಪಾಗಿದ್ದವು. ನಿನ್ನ ಫೋನ್ ಯಾಕೆ ಸಿಗುತ್ತಿಲ್ಲ? ಯಾವಾಗಲಿಂದ ಕರೆ ಮಾಡುತ್ತಿದ್ದೇನೆ? ಅಜಯ್ ಅವರ ದನಿ ಬಹಳ ಕಠಿಣವಾಗಿತ್ತು ಮತ್ತು ಅವರ ಮುಖದಲ್ಲಿ ಆತಂಕದ ಭಾವನೆಗಳು ಕಾಣುತ್ತಿದ್ದವು. ಏನಾಯಿತು? ನಾನು ಅಂಜುತ್ತಾ ಕೇಳಿದೆ. ಬೇಗ ತಯಾರಿ ಮಾಡಿಕೊ, ನಾವು ತಕ್ಷಣವೇ ದೆಹಲಿಗೆ ಹೋಗಬೇಕು. ಅಮಿತ್ಗೆ ಆಕ್ಸಿಡೆಂಟ್ ಆಗಿದೆ. ಅವರು ಮತ್ತು ಅತ್ತಿಗೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅದಕ್ಕಾಗಿಯೇ ಅವರ ಫೋನ್ ಬಂದಿತ್ತು. ಇದನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಸರಿದಂತಾಯಿತು. ನನ್ನ ಇಡೀ ದೇಹದಲ್ಲಿ ಭಯದ ಕರೆಂಟ್ ಓಡಿದಂತಾಯಿತು. ಒಂದು ಕ್ಷಣ ನನ್ನ ಹೃದಯ ಕುಸಿದು ಹೋದಂತಾಯಿತು. ನಾನು ಭಯದಿಂದ ನನ್ನ ಒಣಗಿದ ತುಟಿಗಳ ಮೇಲೆ ನಾಲಿಗೆ ಆಡಿಸಿದೆ. ಆದರೆ ಅವು ಎಷ್ಟು ಒಣಗಿ ಹೋಗಿದ್ದವೆಂದರೆ ನನ್ನ ಗಂಟಲಿಂದ ಶಬ್ದ ಕೂಡ ಹೊರಬರುತ್ತಿರಲಿಲ್ಲ. ಅಜಯ್ ಏನು ಹೇಳುವ ಬದಲಿಗೆ ಬೇಗನೆ ಗಾಡಿಯ ಕೀ ತೆಗೆದುಕೊಂಡು ಹೊರಗೆ ಹೋದರು. ನಾನು ವೇಗವಾಗಿ ದೆಹಲಿಗೆ ಹೋಗಲು ತಯಾರಿ ನಡೆಸಲಾರಂಭಿಸಿದೆ. ಆದರೆ ಮನಸ್ಸಿನಲ್ಲಿ ಒಂದು ಭಯವಿತ್ತು. ಅಮಿತ್ ಭಯ್ಯ ಪ್ರಜ್ಞೆಗೆ ಬಂದು ಅಜಯ್ ಹತ್ತಿರ ನಾನು ಅವರ ಕರೆ ಸ್ವೀಕರಿಸಿಲ್ಲ ಎಂದು ದೂರು ನೀಡಿದರೆ ಆಗ ಅಜಯ್ಗೆ ಗೊತ್ತಾಗುತ್ತದೆ. ಆಗ ಅವರು ಏನು ಮಾಡಬಹುದು? ಇದನ್ನು ಯೋಚಿಸುತ್ತಾ ನನ್ನ ಹೃದಯ ಬಹಳ ಆತಂಕದಿಂದ ಬಡಿದುಕೊಳ್ಳಲಾರಂಭಿಸಿತು. ನಾನು ಬೇಗನೆ ನನ್ನ ಬಟ್ಟೆ ಬದಲಾಯಿಸಿ ಒಂದು ಸಣ್ಣ ಬ್ಯಾಗ್ ತೆಗೆದುಕೊಂಡು ಅಜಯ್ ಅವರೊಂದಿಗೆ ಗಾಡಿಯಲ್ಲಿ ಕುಳಿತೆ. ಅಜಯ್ ಅವರ ಕಣ್ಣುಗಳಲ್ಲಿ ಚಿಂತೆ ಇತ್ತು. ಸ್ವಲ್ಪ ಸಮಯಕ್ಕೊಮ್ಮೆ ಅವರು ತಮ್ಮ ಫೋನ್ ಕಡೆ ನೋಡುತ್ತಿದ್ದರು. ಇನ್ನೇನಾದರೂ ಕೆಟ್ಟ ಸುದ್ದಿ ಕೇಳಲು ಕಾಯುತ್ತಿರುವಂತೆ. ನಾನು ಮೌನವಾಗಿ ಕುಳಿತಿದ್ದೆ. ಆದರೆ ಮನಸ್ಸಿನೊಳಗೆ ಅಲ್ಲೋಲ ಕಲ್ಲೋಲ ಉಂಟಾಗಿತ್ತು. ಗಾಡಿ ಇನ್ನೂ ದಾರಿಯಲ್ಲಿಯೇ ಇತ್ತು. ಆಗ ಇದ್ದಕ್ಕಿದ್ದಂತೆ ಫೋನ್ ರಿಂಗ್ ಆಯಿತು. ಅವರು ಬೆಚ್ಚಿಬಿದ್ದು ಫೋನ್ ಕಡೆ ಲಂಘಿಸಿ ಬೇಗನೆ ಕರೆ ಸ್ವೀಕರಿಸಿದರು. ಹೆಲೋ? ಅಜಯ್ ಅವರ ಗಂಭೀರ ದನಿ ಕೇಳಿ ನಾನು ಕೂಡ ಕಿವಿಗೊಟ್ಟೆ. ಫೋನ್ನಲ್ಲಿ ಏನು ಹೇಳಲಾಗುತ್ತಿತ್ತು ಎಂಬುದು ನನಗೆ ಕೇಳಿಸಲಿಲ್ಲ. ಆದರೆ ಅಜಯ್ ಅವರ ಮುಖ ಕ್ಷಣ ಮಾತ್ರದಲ್ಲೇ ಬಿಳಿಚುಕೊಂಡಿತು. ಅವರ ಕೈಗಳು ನಡುಗಲಾರಂಭಿಸಿದವು. ಕಣ್ಣುಗಳಲ್ಲಿ ವಿಚಿತ್ರವಾದ ದಿಗಿಲಿತ್ತು. ಯಾರೋ ಅವರ ಹೃದಯದ ಮೇಲೆ ಚಾಕು ನಡೆಸಿದಂತೆ. ಇದೇನು ಹೇಳುತ್ತಿದ್ದೀರಾ? ಅಜಯ್ ಅವರ ದನಿ ಒಡೆಯಲಾರಂಭಿಸಿತು. ಇದು ಹೇಗೆ ಸಾಧ್ಯ? ಇದ್ದಕ್ಕಿದ್ದಂತೆ ಅವರು ಗಾಡಿಯನ್ನು ಒಂದೇ ಏಟಿಗೆ ನಿಲ್ಲಿಸಿದರು ಮತ್ತು 2 ಕೈಗಳಿಂದ ತಮ್ಮ ಮುಖವನ್ನು ಹಿಡಿದುಕೊಂಡು ಕೆಟ್ಟದಾಗಿ ಅಳಲಾರಂಭಿಸಿದರು. ಅಜಯ್, ಏನಾಯಿತು? ನಾನು ಗಾಬರಿಯಿಂದ ಕೇಳಿದೆ. ಆದರೆ ನನ್ನ ಮನಸ್ಸು ಮೊದಲೇ ಯಾವುದೋ ಕೆಟ್ಟ ಸುದ್ದಿಗೆ ತಯಾರಾಗಿತ್ತು. ಅಜಯ್ ತಮ್ಮ ತಲೆ ಎತ್ತಿದರು. ಅವರ ಕಣ್ಣುಗಳಲ್ಲಿ ಕಣ್ಣೀರಿನ ಸಮುದ್ರವಿತ್ತು. ಅವರ ತುಟಿಗಳು ನಡುಗುತ್ತಿದ್ದವು ಮತ್ತು ಅವರು ಒಂದೇ ಒಂದು ಶಬ್ದ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಬಹಳ ಕಷ್ಟಪಟ್ಟು ಅವರು ಒಂದು ವಾಕ್ಯ ಹೇಳಿದರು. ಅಮಿತ್ ಇಂಡಿಲ್ಲ ಅನಿತಾ. ಇದನ್ನು ಕೇಳುತ್ತಲೇ ನನ್ನ ದೇಹದಿಂದ ಜೀವ ಹೋದಂತಾಯಿತು. ಏನೋ? ನನ್ನ ಸ್ವಂತ ದನಿ ಕೂಡ ನಡುಗುತ್ತಿತ್ತು. ನಮ್ಮ ಅಮಿತ್ ನಮ್ಮನ್ನು ಬಿಟ್ಟು ಹೋದ. ಅಜಯ್ ಕಂಗೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡಿದರು. ತಾವೇ ಈ ಸತ್ಯವನ್ನು ನಂಬಲು ಸಾಧ್ಯವಾಗದಂತೆ ನಾನಂತೂ ಆಘಾತಕ್ಕೊಳಗಾದೆ. ಆ ವ್ಯಕ್ತಿ ಯಾರ ಕರೆಯನ್ನು ನಾನು ನಿರ್ಲಕ್ಷಿಸಿದ್ದೇನೋ, ಯಾರು ಬಹುಶಃ ನನ್ನ ಬಳಿ ಏನಾದರೂ ಹೇಳಲು ಬಯಸಿದರೋ ಅವರು ಈಗ ಈ ಪ್ರಪಂಚದಲ್ಲೇ ಇಲ್ಲ. ನನ್ನ ಕಣ್ಣುಗಳ ಮುಂದೆ ಕತ್ತಲೆ ಆವರಿಸಲಾರಂಭಿಸಿತು. ಹೃದಯ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಉಸಿರಾಡಲು ಬಹಳ ಕಷ್ಟವಾಗುತ್ತಿತ್ತು. ಅಜಯ್ ಗಾಳಿಯನ್ನು ಮತ್ತೆ ಸ್ಟಾರ್ಟ್ ಮಾಡಿದರು. ಆದರೆ ಅವರ ಕೈಗಳು ನಡುಗುತ್ತಿದ್ದವು. ಅವರು ಕಣ್ಣುಗಳಿಂದ ನೀರು ಒರೆಸುತ್ತಲೇ ಇದ್ದರು. ಆದರೆ ಕಣ್ಣೀರು ನಿಲ್ಲುವ ಹೆಸರೇ ತೆಗೆದುಕೊಳ್ಳಲಿಲ್ಲ. ನಾನು ಅವರ ಬಳಿ ಏನಾದರೂ ಹೇಳಲು ಪ್ರಯತ್ನಿಸಿದೆ. ಆದರೆ ಮತ್ತೆ ನನ್ನ ನಾಲಿಗೆ ಕಲ್ಲಿನಂತಾಗಿ ಹೋಗಿತ್ತು. ಆಸ್ಪತ್ರೆ ತಲುಪುವವರೆಗೂ ಪ್ರತಿ ಕ್ಷಣವೂ ಬಹಳ ಭಾರವಾಗಿತ್ತು. ನಾವು ಒಳಗೆ ಪ್ರವೇಶಿಸಿದಾಗ ಅಲ್ಲಿ ಬಹಳ ಅಶುಭಕರವಾದ ವಾತಾವರಣ ಹರಡಿತ್ತು. ಎಲ್ಲಾ ಕಡೆ ಸಂಬಂಧಿಕರು ಮತ್ತು ಪರಿಚಯಿಸ್ತರು ಶೋಕದಲ್ಲಿ ಮುಳುಗಿದ್ದರು. ಎದುರಿಗೆ ಬಿಳಿ ಹೊದವಿಗೆಯಲ್ಲಿ ಸುತ್ತಿರುವ ಒಂದು ದೇಹವಿತ್ತು. ಅಜಯ್ ಸತತವಾಗಿ ಮುಂದೆ ಸಾಗುತ್ತಿದ್ದರು. ಅವರ ಹೆಜ್ಜೆಗಳು ತಡವರಿಸುತ್ತಿದ್ದವು. ಅವರು ನಡುಗುವ ಕೈಗಳಿಂದ ಹೊದವಿಗೆಯನ್ನು ಸರಿಸಿ ತಮ್ಮ ಸಹೋದರನ ಮುಖ ನೋಡಿದ ಕೂಡಲೇ ಅವರ ದುಃಖದ ಕಟ್ಟೆ ಒಡೆದು ಹೋಯಿತು. ಅಮಿತ್, ನೀನು ನಮ್ಮನ್ನು ಬಿಟ್ಟು ಹೋದೆ ಎಂದು ಅವರು ಚೀರಾಡಿದರು ಮತ್ತು ತಮ್ಮ ಸಹೋದರನ ಎದೆಗಿ ಒರಗಿ ಅಳಲಾರಂಭಿಸಿದರು. ನಾನು ಕಣ್ಣುಗಳನ್ನು ಮುಚ್ಚಿಕೊಂಡೆ. ನನ್ನ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಪದೇ ಪದೇ ಬರುತ್ತಿತ್ತು. ನಾನು ಆ ಕರೆಯನ್ನು ಸ್ವೀಕರಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು. ಅಮಿತ್ ಭಯ್ಯ ಮತ್ತು ಅವರ ಪತ್ನಿ ಮೀರಾ ಅವರ ಹಠಾತ್ ಸಾವು ಎಲ್ಲರನ್ನೂ ನಡುಗಿಸಿಬಿಟ್ಟಿತ್ತು. ಆ ಅಪಘಾತವು ನಮ್ಮ ಜೀವನದಲ್ಲಿ ಒಂದು ಬಿರುಗಾಳಿಯನ್ನು ಎಬ್ಬಿಸಿದ್ದು ಮಾತ್ರವಲ್ಲದೆ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು ಕೂಡ ನಮ್ಮ ತಲೆಯ ಮೇಲೆ ಹಾಕಿತ್ತು. ಅಮಿತ್ ಭಯ್ಯ ಅವರ ಮುಗ್ಧ ಮಗಳು ಪಂಖುಡಿ, ಇನ್ನು ಸರಿಯಾಗಿ ಮಾತನಾಡಲು ಕೂಡ ಬಾರದ ಆ ಮಗು ಈಗ ಅನಾಥಳಾಗಿದ್ದಳು. ಅಂದು ಅವರಿಬ್ಬರ ಅಂತ್ಯಸಂಸ್ಕಾರ ಮುಗಿದ ನಂತರ
ಅಜಯ್ ಪಂಖುಡಿಯನ್ನು ಎದೆಗೆ ಅಪ್ಪಿಕೊಂಡರು ಮತ್ತು ಸಣ್ಣ ಮಕ್ಕಳಂತೆ ಅಳಲಾರಂಭಿಸಿದರು. ನಾನು ಆಶ್ಚರ್ಯದಿಂದ ಅವರನ್ನು ನೋಡುತ್ತಿದ್ದೆ. ನನ್ನ ಪತಿ ಎಂದೂ ಇಷ್ಟು ಭಾವುಕರಾಗುತ್ತಿರಲಿಲ್ಲ. ಅವರು ತುಂಬಾ ಕಠಿಣ ಸ್ವಭಾವದವರು, ಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ. ಯಾವಾಗಲೂ ಭಾವನೆಗಳಿಗಿಂತ ಹೆಚ್ಚಾಗಿ ಬುದ್ಧಿಯನ್ನು ಬಳಸುತ್ತಿದ್ದರು. ಆದರೆ ಇಂದು ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು. ಇದು ನನ್ನ ಸಹೋದರನ ಕೊನೆಯ ಕುರುಹು. ನಾನು ಇವಳನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ಅಜಯ್ ಈ ಮಾತುಗಳನ್ನು ಹೇಳಿದಾಗ ನನಗೆ ನನ್ನ ಕಿವಿಗಳ ಮೇಲೆಯೇ ನಂಬಿಕೆ ಬರಲಿಲ್ಲ. ಅಪಘಾತದ ಸುದ್ದಿ ಕೇಳಿ ತಕ್ಷಣವೇ ಅಲ್ಲಿಗೆ ತಲುಪಿದ್ದ ಮಗುವಿನ ಅಜ್ಜಿ ತಾತ ಪಂಖುಡಿಯನ್ನು ತಮಗೆ ಕೊಡುವಂತೆ ಅಜಯ್ ಬಳಿ ವಿನಂತಿಸುತ್ತಿದ್ದರು. ಇವಳು ನಮ್ಮ ಮೊಮ್ಮಗಳು, ನಾವೇ ಇವಳನ್ನು ಸಾಕುತ್ತೇವೆ, ನಮ್ಮ ಮಗಳ ನೆನಪಿನಲ್ಲೇ ಇವಳನ್ನು ಬೆಳೆಸುತ್ತೇವೆ, ತಾಯಿಯ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತೇವೆ ಎಂದು ಪಂಖುಡಿಯ ಅಜ್ಜಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದರು. ಆದರೆ ಅಜಯ್ ಕಟುವಾಗಿ ನಿರಾಕರಿಸಿದರು. ಇಲ್ಲ, ಇದು ನನ್ನ ನನಗೆ ಅತಿಯಾದ ಆಶ್ಚರ್ಯಕ್ಕೆ ಕಾರಣವಾಯಿತು. ಅವರು ಮಗುವಿನ ಬಟ್ಟೆಗಳು, ಆಟಿಕೆಗಳು ಮತ್ತು ಅಗತ್ಯ ವಸ್ತುಗಳನ್ನು ತಾವೇ ಹೋಗಿ ಖರೀದಿಸಿದರು. ಇದೆಲ್ಲವೂ ನನಗೆ ನಂಬಲು ಸಾಧ್ಯವಾಗಿತ್ತು. ಒಂದು ರಾತ್ರಿ ನಾನು ಕೋಣೆಯಲ್ಲಿ ಕುಳಿತು ಏನನ್ನೋ ಆಲೋಚಿಸುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಅಜಯ್ ನನ್ನ ಹತ್ತಿರ ಬಂದು ಕುಳಿತರು. ಅನಿತಾ, ನೀನು ಇದ್ಯಾವುದರಿಂದಲೂ ಸಂತೋಷವಾಗಿಲ್ಲ ಎಂದು ನನಗೆ ಗೊತ್ತು. ಆದರೆ ಇದು ನನ್ನ ಕರ್ತವ್ಯ. ಅಮಿತ್ ಯಾವಾಗಲೂ ನನ್ನನ್ನು ನಂಬಿದ್ದ. ನಾನು ಅವನಿಗೆ ಎಂದೂ ದ್ರೋಹ ಮಾಡುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಈಗ ಅವನು ಇಲ್ಲದಿರುವಾಗ ನಾನು ಅವನ ಮಗಳನ್ನು ಪರರಂತೆ ಕಾಣಲೇ? ಅಜಯ್ ಅವರ ದನದಲ್ಲಿ ನೋವಿತ್ತು. ನಾನು ಕೋಪದಿಂದ ನನ್ನನ್ನು ನಿಯಂತ್ರಿಸಿಕೊಂಡೆ. ಆದರೆ ಅಜಯ್, ನಾವು ಮಗುವಿನ ಜವಾಬ್ದಾರಿಯನ್ನು ಹೊರುತ್ತೇವೆ ಎಂದು ನಾವೆಂದೂ ಅಂದುಕೊಂಡಿರಲಿಲ್ಲ. ನಮಗೂ ನಮ್ಮದೇ ಆದ ಜೀವನವಿದೆ, ನಮ್ಮದೇ ಆದ ನೆಮ್ಮದಿಯಿದೆ. ನನಗೆ ಇದು ಎಂದಿಗೂ ಇಷ್ಟವಿರಲಿಲ್ಲ ಎಂಬುದು ನಿನಗೆ ಚೆನ್ನಾಗಿ ತಿಳಿದಿದೆ ಎಂದು ನಾನು ಮೆಲ್ಲನೆ ಹೇಳಿದೆ. ಅಜಯ್ ನನ್ನ ಕಡೆ ನೋಡಿದರು, ಆದರೆ ಏನೂ ಮಾತನಾಡಲಿಲ್ಲ. ಅವರ ಮೌನ ನನಗೆ ಇನ್ನಷ್ಟು ಕೋಪ ತರಿಸುತ್ತಿತ್ತು. ಮುಂದಿನ ಕೆಲವು ವಾರಗಳು ನನಗೆ ಯಾವುದೋ ದೊಡ್ಡ ಸಂಕಷ್ಟಕ್ಕಿಂತ ಕಡಿಮೆ ಇರಲಿಲ್ಲ. ಪಂಖುಡಿಗೆ ಈ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗುತ್ತಿತ್ತು. ಅವಳು ಹೆಚ್ಚಾಗಿ ಮೌನವಾಗಿರುತ್ತಿದ್ದಳು. ಕೆಲವೊಮ್ಮೆ ರಾತ್ರಿ ಎಚ್ಚರಗೊಂಡು ಅಳಲುತ್ತೇ ಇದ್ದಳು. ಅಜಯ್ ಅವಳು ಖುಷಿಯಾಗಿರಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಒಂದು ದಿನ ಅಜಯ್ ಆಫೀಸಿಗೆ ಹೋಗಿದ್ದಾಗ ಪಂಖುಡಿ ಇದ್ದಕ್ಕಿದ್ದಂತೆ ನನ್ನ ಕಡೆಗೆ ಓಡಿಬಂದು ನನ್ನ ಹತ್ತಿರ ನಿಂತುಕೊಂಡಳು. ಅವಳ ಕಣ್ಣೀರಿನಿಂದ ಕಣ್ಣೀರು ತುಂಬಿತ್ತು. ಮಮ್ಮ, ಅಮ್ಮ, ಇದನ್ನು ಕೇಳಿ ನನ್ನ ಹೃದಯಕ್ಕೆ ಆಘಾತವಾದಂತಾಯಿತು. ಪಂಖುಡಿ ಮಗು, ನಾನು ನಿನ್ನ ಮಮ್ಮ ಅಲ್ಲ ಎಂದು ನಾನು ಕಠಿಣ ದನೆಯಿಂದ ಹೇಳಿದೆ ಮತ್ತು ಹಿಂದಕ್ಕೆ ಸರಿದುಬಿಟ್ಟೆ. ಅವಳು ನನ್ನನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದರು. ಅವಳ ಮುಗ್ಧ ಕಣ್ಣುಗಳಲ್ಲಿ ದುಃಖದ ಛಾಯೆ ಇತ್ತು. ಅಂದು ನನಗೆ ಅರಿವಾಯಿತು, ಬಹುಶಃ ಒಬ್ಬ ತಾಯಿಯಲ್ಲಿರುವ ಪ್ರೀತಿಯ ಭಾವನೆ ನನ್ನಲ್ಲಿ ಇಲ್ಲವೇನೋ ಎಂದು. ಇದೆಲ್ಲವೂ ನನಗೆ ಒಂದು ಹೊರೆ ಎಂದು ಮತ್ತು ನಾನು ಈ ಹೊರೆಯನ್ನು ಹೊರಲಾರೆ ಎಂದು ನನಗೆ ಅನಿಸಿತ್ತು. ನನ್ನೊಂದಿಗೆ ಅಜಯ್ ಅವರ ವರ್ತನೆ ಸಾಕಷ್ಟು ಬದಲಾಗಿತ್ತು. ಅವರು ನನ್ನೊಂದಿಗೆ ಕಡಿಮೆ ಮಾತನಾಡುತ್ತಿದ್ದರು, ಹೆಚ್ಚಿನ ಸಮಯವನ್ನು ಪಂಖುಡಿಯೊಂದಿಗೆ ಕಳೆಯುತ್ತಿದ್ದರು. ನಾನು ಹಲವು ಬಾರಿ ಅವರನ್ನು ನೋಡುತ್ತಾ ಅಷ್ಟಕ್ಕೂ ಅವರಲ್ಲಿ ಈ ಬದಲಾವಣೆ ಹೇಗೆ ಬಂತು ಎಂದು ಯೋಚಿಸಿದೆ. ಅವರು ನಿಜವಾಗಿಯೂ ತಮ್ಮ ಸಹೋದರನ ಮೇಲಿನ ಪ್ರೀತಿಯಿಂದ ಇಷ್ಟು ಬದಲಾಗಿದ್ದಾರೆಯೇ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಕಾರಣವಿದೆಯೇ? ಅವರ ಈ ವರ್ತನೆಯಿಂದ ನನಗೆ ತುಂಬ ಕೋಪ ಬರುತ್ತಿತ್ತು, ಆದರೆ ನಾನು ಅದನ್ನು ನನ್ನಲ್ಲೇ ಇಟ್ಟುಕೊಂಡಿದ್ದೆ. ಒಂದು ರಾತ್ರಿ ನಾನು ಅಜಯ್ ಅವರ ಫೋನ್ನಲ್ಲಿ ಒಂದು ಮೆಸೇಜ್ ನೋಡಿದಾಗ ನನ್ನ ಎದಿಬಡಿತ ನಿಂಟಂತಾಯಿತು. ಅಜಯಣ್ಣ, ನೀವು ಪಂಖುಡಿಗಾಗಿ ಎಲ್ಲವನ್ನೂ ಮಾಡುತ್ತಿದ್ದೀರಿ ಎಂದು ನನಗೆ ಗೊತ್ತು. ಆದರೆ ಅಮಿತ್ ಅಣ್ಣ ನಿಮಗೆ ಏನು ಹೇಳಿದ್ದರು ಎಂಬುದು ನೆನಪಿದೆಯೇ? ನೀವು ಆ ಮಾತನ್ನು ಮರೆತುಬಿಟ್ಟಿರಾ? ಈ ಮೆಸೇಜ್ ಓದಿ ನನ್ನ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳು ಒಟ್ಟಿಗೆ ಎದ್ದು ನಿಂತವು.
ಸಾಯುವ ಮೊದಲು ಅಮಿತಣ್ಣ ಅಜಯ್ಗೆ ಯಾವ ವಿಷಯ ಹೇಳಲು ಪ್ರಯತ್ನಿಸಿದ್ದರು? ಅಜಯ್ ತಕ್ಷಣವೇ ಮೆಸೇಜ್ ಡಿಲೀಟ್ ಮಾಡಿದರು. ಆದರೆ ನನಗೆ ಆ ಕೆಲವು ಕ್ಷಣಗಳೇ ಸಾಕಾಗಿದ್ದವು. ಅಮಿತಣ್ಣ ಏನು ಹೇಳಲು ಬಯಸುತ್ತಿದ್ದರು? ಅಜಯ್ ಏನನ್ನು ಮುಚ್ಚಿಡುತ್ತಿದ್ದಾರೆ? ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಹೆಚ್ಚಾಗತೊಡಗಿದ್ದವು. ಮತ್ತು ಈಗ ಪಂಖುಡಿಯ ಕಥೆಯ ಹಿಂದೆ ಇನ್ನೊಂದು ರಹಸ್ಯ ಕೂಡ ಅಡಗಿದೆ ಎಂದು ನನಗೆ ಅನ್ನಿಸುತ್ತಿತ್ತು. ಅಮಿತ್ ಅಣ್ಣ ತೀರಿಕೊಂಡು ಕೆಲವು ದಿನಗಳಾಗಿದ್ದವು ಮತ್ತು ನಾವು ಮರಳಿ ಮುಂಬೈಗೆ ಬಂದಿದ್ದೆವು. ಪಂಖುಡಿ ಈಗ ನಮ್ಮೊಂದಿಗೆ ಇರುತ್ತಿದ್ದಳು. ಆದರೆ ನನ್ನ ಮನಸ್ಸಿನಲ್ಲಿ ಅವಳಿಗಾಗಿ ಪ್ರೀತಿಯಾಗಲಿ ಅಥವಾ ಯಾವುದೇ ಸಹಾನುಭೂತಿಯಾಗಲಿ ಇರಲಿಲ್ಲ. ಪಂಖುಡಿಯೊಂದಿಗೆ ನನ್ನ ವರ್ತನೆ ಯಾವಾಗಲೂ ಕೆಟ್ಟದ್ದಾಗಿಯೇ ಇತ್ತು ಮತ್ತು ಅಜಯ್ ಕೂಡ ಇದನ್ನು ಗಮನಿಸುತ್ತಿದ್ದರು. ಒಂದು ರಾತ್ರಿ ಪಂಖುಡಿ ತನ್ನ ಕೋಣೆಯಲ್ಲಿದ್ದಳು. ಅಜಯ್ ನನ್ನ ಕೈ ಹಿಡಿದು ಪ್ರೀತಿಯಿಂದ ತಮ್ಮ ಹತ್ತಿರ ಎಳೆದುಕೊಂಡರು. ಅನಿ, ನಾನು ನಿನಗೆ ಒಂದು ವಿಷಯ ಹೇಳಬೇಕು, ಅಜಯ್ ಮೆಲ್ಲನೆ ಹೇಳಿದರು. ನಾನು ಕಣ್ಣರಳಿಸಿ ಅವರ ಕಡೆ ನೋಡಿದೆ. ಏನು ವಿಷಯ ಎಂದು ನಾನು ಬಹಳ ಒರಟಾಗಿ ಕೇಳಿದೆ. ಅಜಯ್ ಒಂದು ಕ್ಷಣ ಮೌನವಾಗಿದ್ದು ನಂತರ ಬಹಳ ಮೆಲ್ಲನೆ ಹೇಳಿದರು, ಈ ಮಗು ನಮ್ಮ ಅದೃಷ್ಟದ ಕೀಲಿಕೈ. ಈ ಮಾತುಗಳನ್ನು ಕೇಳಿದ ಕೂಡಲೇ ನನ್ನ ಮುಖ ಅರಳಿತು. ನಾನು ಆಶ್ಚರ್ಯ ಮತ್ತು ಸಂತೋಷದ ಮಿಶ್ರ ಭಾವನೆಯೊಂದಿಗೆ ಅಜಯ್ ಕಡೆ ನೋಡಿದೆ. ಅಂದರೆ ಎಂದು ನಾನು ಬಹಳ ಕುತೂಹಲದಿಂದ ಕೇಳಿದೆ. ಅಜಯ್ ಗಂಭೀರವಾಗಿ ನನ್ನ ಕಡೆ ನೋಡಿ ಹೇಳಿದರು, ಅಮಿತ್ ತನ್ನ ಜೀವನದಲ್ಲಿ ಒಂದು ದೊಡ್ಡ ವ್ಯವಹಾರವನ್ನು ಸ್ಥಾಪಿಸಿದ್ದನು ಮತ್ತು ಆ ವ್ಯವಹಾರವು ನೇರವಾಗಿ ಪಂಖುಡಿಯ ಹೆಸರಿನಲ್ಲಿದೆ. ನಾವು ಅವಳನ್ನು ನಮ್ಮ ಹತ್ತಿರ ಇಟ್ಟುಕೊಂಡರೆ ಈ ಸಂಪತ್ತು ಕೂಡ ನಮ್ಮ ಹಿಡಿತದಲ್ಲಿರುತ್ತದೆ. ನಾವು ಬೇಕಾದ್ರೆ ಇದನ್ನು ನಮ್ಮ ಇಷ್ಟದಂತೆ ಬಳಸಿಕೊಳ್ಳಬಹುದು. ಆದರೆ ಇದಕ್ಕಾಗಿ ಪಂಖುಡಿ ನಮ್ಮನ್ನು ಸಂಪೂರ್ಣವಾಗಿ ನಂಬುವುದು ಮತ್ತು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುವುದು ಅವಶ್ಯಕ. ಇದನ್ನು ಕೇಳಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಸಂತೋಷದ ಅಲೆಯೊಂದು ಹೊರೆಯಿತು. ಯಾವ ಮಗು ನನಗೆ ಯಾವಾಗಲೂ ಒಂದು ಹೊರೆಯಾಗಿ ಕಾಣುತ್ತಿತ್ತೋ ಅವಳೇ ಈಗ ನಮಗೆ ಸಂತೋಷದ ಖಜಾನೆಯನ್ನು ತೆರೆಯಲಿದ್ದಳು. ಹಾಗಾದ್ರೆ ನೀವೇನು ಯೋಚಿಸಿದ್ದೀರಿ ಎಂದು ನಾನು ಅಜಯ್ ಅವರನ್ನು ಕೇಳಿದೆ. ನಾನು ನಿರ್ಧರಿಸಿದ್ದೇನೆ, ಪಂಖುಡಿ ಇಲ್ಲೇ ಇರುತ್ತಾಳೆ. ಆದರೆ ಅವಳು ಎಷ್ಟು ಬೆಲೆಬಾಳವಳು ಎಂಬ ಸತ್ಯದಿಂದ ನಾವು ಅವಳನ್ನು ದೂರವಿಡುತ್ತೇವೆ ಎಂದು ಅಜಯ್ ಮುಗುಳುತ್ತಾ ಹೇಳಿದರು. ನನ್ನೊಳಗೆ ಒಂದು ವಿಚಿತ್ರವಾದ ನೆಮ್ಮದಿ ಬಂದಿತು. ಈಗ ನಾನು ಆ ಮಗುವನ್ನು ಸಂಪೂರ್ಣವಾಗಿ ಬೇರೆಯದೇ ದೃಷ್ಟಿಯಿಂದ ನೋಡುತ್ತಿದ್ದೆ. ಪಂಖುಡಿ ಬಹಳ ಸುಂದರವಾದ ಮಗುವಾಗಿದ್ದಳು. ಅವಳ ದೊಡ್ಡ ಕಣ್ಣುಗಳು, ಹಾಲಿನಂತಹ ಬಿಳಿ ಬಣ್ಣ ಮತ್ತು ಸೂಕ್ಷ್ಮವಾದ ಮುಖಚಾಹರೆ ಅವಳನ್ನು ಅಪ್ಸರೆಯಂತೆ ಮುಗ್ಧವಾಗಿ ಕಾಣುವಂತೆ ಮಾಡುತ್ತಿತ್ತು. ಆದರೆ ನನ್ನ ಮಗಳು ಪ್ರಿಯಾ ರೂಪದಲ್ಲಿ ಪಂಖುಡಿಗೆ ಹೋಲಿಸಿದರೆ ಬಹಳ ಸಾಧಾರಣವಾಗಿದ್ದಳು. ಪ್ರಿಯಾಳ ಕಪ್ಪಗಿನ ಮೈಬಣ್ಣ ಮತ್ತು ಸಾಮಾನ್ಯ ಮುಖಚಾಹರೆಯ ಕಾರಣದಿಂದ ಇಡೀ ಕುಟುಂಬದಲ್ಲಿ ಯಾವಾಗ ಇಬ್ಬರು ಅಕ್ಕ ತಂಗಿಯರು ಒಟ್ಟಿಗೆ ಸೇರುತ್ತಿದ್ದರೋ ಆಗ ಜನ ತಕ್ಷಣವೇ ಹೋಲಿಕೆ ಮಾಡುತ್ತಿದ್ದರು. ಪಂಖುಡಿ ಚಂದ್ರನಂತಿದ್ದಾಳೆ, ಪ್ರಿಯಾ ಪರವಾಗಿಲ್ಲ ಅಷ್ಟೆ ಎಂಬ ಮಾತು ನನ್ನ ಎದೆಗೆ ಮುಳ್ಳಿನಂತೆ ಚುಚ್ಚುತ್ತಿತ್ತು. ನನಗೆ ಪ್ರಿಯಾಳ ಮೇಲೆ ಕರುಣೆ ಬರುತ್ತಿತ್ತು ಮತ್ತು ಅದೇ ಸಮಯದಲ್ಲಿ ಪಂಖುಡಿಯ ಮೇಲಿನ ನನ್ನ ಕೋಪ ಹೆಚ್ಚಾಗುತ್ತಿತ್ತು. ಯಾಕೆಂದರೆ ಎಲ್ಲರೂ ಯಾವಾಗಲೂ ಪಂಖುಡಿಯನ್ನೇ ಹೊಗಳುತ್ತಿದ್ದರು. ನನ್ನ ಮಗಳನ್ನು ಯಾರೂ ಹೊಗಳಲಿಲ್ಲ. ಅದೇ ಸಮಯದಲ್ಲಿ ನಾನು ನಿರ್ಧರಿಸಿದ್ದೆ, ಪಂಖುಡಿ ಏನನ್ನು ಬಯಸುತ್ತಾಳೋ ಆ ಸ್ಥಾನವನ್ನು ಅವಳಿಗೆ ಎಂದಿಗೂ ಸಿಗದಂತೆ ಮಾಡುತ್ತೇನೆ ಎಂದು. ಈಗ ನನ್ನ ಬಳಿ ಅವಕಾಶವಿತ್ತು, ನನ್ನ ಮಗಳ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಮತ್ತು ಆ ಮಗುವಿನೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳುವುದರ ಮೂಲಕ ನನ್ನ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಲು. ಪಂಖುಡಿ ಬಹಳ ಬುದ್ಧಿವಂತಳಾಗಿದ್ದಳು. ಅವಳಿಗೆ ಓದುವ ಹವ್ಯಾಸವಿತ್ತು ಮತ್ತು ಬಹುಶಃ ಈ ಹವ್ಯಾಸವನ್ನು ಅವಳ ತಾಯಿ ಅವಳಿಗೆ ನೀಡಿದ್ದರು. ಅವಳು ಆಗಾಗ್ಗೆ ಆಸೆ ತುಂಬಿದ ಕಣ್ಣುಗಳಿಂದ ದುಬಾರಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದುತ್ತಿದ್ದ ನನ್ನ ಮಕ್ಕಳನ್ನು ನೋಡುತ್ತಿದ್ದಳು. ಒಂದು ದಿನ ಅವಳು ಧೈರ್ಯ ಮಾಡಿ ಅಜಯ್ ಬಳಿ, ದೊಡ್ಡಪ್ಪ, ಓದುವುದು ಬರೆಯುವುದು ಬಹಳ ಮುಖ್ಯ ಎಂದು ಅಮ್ಮ ಹೇಳುತ್ತಿದ್ದರು. ಅವರು ನನ್ನನ್ನು ಶಾಲೆಗೆ ರಜೆ ಹಾಕಲು ಬಿಡುತ್ತಿರಲಿಲ್ಲ. ದಯವಿಟ್ಟು ನನಗೆ ಮತ್ತೆ ಯಾವುದಾದರೂ ಶಾಲೆಯಲ್ಲಿ ಅಡ್ಮಿಷನ್ ಕೊಡಿಸಿ ಎಂದು ಹೇಳಿದಳು. ಅಜಯ್ ಅವಳ ಮಾತು ತಪ್ಪಿಸಲು ಪ್ರಯತ್ನಿಸಿದರು. ಮಗು, ಈಗ ಪರಿಸ್ಥಿತಿ ಸ್ವಲ್ಪ ಕಷ್ಟವಾಗಿದೆ, ನೋಡೋಣ, ಬೇಗನೆ ಏನಾದರೂ ವ್ಯವಸ್ಥೆ ಮಾಡುತ್ತೇವೆ. ಪಂಖುಡಿ ಮೌನವಾದಳು, ಆದರೆ ಅವಳ ಕಣ್ಣುಗಳಲ್ಲಿ ವಿಷಾದವಿತ್ತು. ಇದೆಲ್ಲವನ್ನು ನೋಡಿ ನನಗೆ ನೆಮ್ಮದಿ ಸಿಕ್ಕಿತು. ಅವಳು ಬಂದು ನಮ್ಮಷ್ಟೇ ಸಮಾನವಾದ ಜೀವನ ನಡೆಸುವುದು ನನಗೆ ಇಷ್ಟವಿರಲಿಲ್ಲ. ಆದರೆ ಸಮಸ್ಯೆ ಏನೆಂದರೆ, ನಾವು ಪಂಖುಡಿಯನ್ನು ಓದಿಸಿದರೆ ಜನ ಪ್ರಶ್ನೆ ಮಾಡುತ್ತಾರೆ. ಮುಖ್ಯವಾಗಿ ಈಗಾಗಲೇ ಪಂಖುಡಿಯ ಮೇಲೆ ಸಹಾನುಭೂತಿಯುದ್ದ ಕುಟುಂಬದವರು. ಎಲ್ಲರ ಬಾಯಿ ಮುಚ್ಚುವಂತಾಗಬೇಕು ಮತ್ತು ಪಂಖುಡಿಯ ಆಸೆಗಳು ಮುರಿದು ಹೋಗಬೇಕೆಂದು ನಾವೇನಾದರೂ ಮಾಡಬೇಕಿತ್ತು. ನಾವು ಪರಸ್ಪರ ಚರ್ಚಿಸಿ ಅವಳನ್ನು ಒಂದು ಸರ್ಕಾರಿ ಶಾಲೆಗೆ ಸೇರಿಸಿದೆವು. ಇದರಿಂದ ನಾಳೆ ಯಾವುದೇ ಸಂಬಂಧಿಕರು ನಮ್ಮ ಮೇಲೆ ಬೆರಳು ತೋರಿಸಬಾರದು. ಜನರಿಗೆ ತೋರಿಸಲು ನಾವು ಅವಳನ್ನು ಶಾಲೆಗೆ ಕಳುಹಿಸಲು ಪ್ರಾರಂಭಿಸಿದ್ದೇವೆ ಎಂಬುದಷ್ಟೇ ಸಾಕು. ಉಳಿದದ್ದಕ್ಕೆ ನಾವು ಚಿಂತಿಸುವ ಅಗತ್ಯವಿಲ್ಲ ಎಂದು ಅಜಯ್ ನನ್ನ ಕಡೆ ನೋಡುತ್ತಾ ಹೇಳಿದರು. ಖಂಡಿತ. ಮತ್ತು ಹೇಗಿದ್ದರೂ ಸರ್ಕಾರಿ ಶಾಲೆಯಲ್ಲಿ ಓದಿ ಯಾರು ದೊಡ್ಡ ಮನುಷ್ಯರಾಗುತ್ತಾರೆ? ಅಲ್ಲಿ ಓದಿಕೊಂಡು ಆರಾಮವಾಗಿ ಯಾವುದಾದರೂ ಚಿಕ್ಕಪುಟ್ಟ ಕೆಲಸ ಮಾಡಿಕೊಡುತ್ತಾಳೆ ಅಷ್ಟೇ ಎಂದು ನಾನು ಸಮಾಧಾನದಿಂದ ಹೇಳಿದೆ. ಹೌದು, ಇದೇ ಸರಿ. ತನ್ನನ್ನು ಶಾಲೆಗೆ ಕಳುಹಿಸಲಾಗುತ್ತಿದೆ ಎಂದು ತಿಳಿದಾಗ ಪಂಖುಡಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ದೊಡ್ಡಪ್ಪ,
ಅಮ್ಮ ಇದ್ದಿದ್ದರೆ ತುಂಬಾ ಖುಷಿ ಪಡುತ್ತಿದ್ದರು. ಅವಳು ಸಂತೋಷದಿಂದ ಚಿಲಿಪಿಲಿಗುಟ್ಟುತ್ತಿದ್ದಳು. ನಾನು ವ್ಯಂಗ್ಯದ ನಗುವನ್ನು ಮರೆಮಾಚುತ್ತಾ ಅವಳಿಗೆ ಹೊಸ ಶೂಗಳನ್ನು ಕೊಡುತ್ತಾ ಕಠಿಣ ದಣಿಯಲ್ಲಿ ಹೇಳಿದೆ, ಇದನ್ನು ಧರಿಸಿಕೊ, ಇಲ್ಲದಿದ್ದರೆ ಶಾಲೆಯಲ್ಲಿ ನೀನು ಎಲ್ಲಿಂದ ಬಂದಿದ್ದೀಯಾ ಎಂಬುದು ಎಲ್ಲರಿಗೂ ಗೊತ್ತಾಗಿಬಿಡುತ್ತದೆ. ಅವಳು ಮುಗ್ಧತೆಯಿಂದ ನನ್ನ ಕಡೆ ನೋಡಿದಳು. ಬಹುಶಃ ಅವಳು ನನ್ನ ಮಾತುಗಳ ಹಿಂದೆ ಅಡಗಿದ್ದ ದ್ವೇಷವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಪಂಕುಡಿ ಸರ್ಕಾರಿ ಶಾಲೆಗೆ ಹೋದ ನಂತರ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಈಗ ಅವಳು ನನ್ನ ಮಕ್ಕಳ ಜೊತೆ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲ. ಈಗ ಅವಳು ನನ್ನ ಮನೆಯಲ್ಲಿದ್ದರೂ ಕೂಡ ಒಬ್ಬ ಅಪರಿಚಿತಳಾಗಿದ್ದಳು. ಅವಳು ಬೆಳಿಗ್ಗೆ ಬೇಗ ಶಾಲೆಗೆ ಹೋಗುತ್ತಿದ್ದಳು. ನಂತರ ಮಧ್ಯಾಹ್ನ ಮರಳಿ ಬಂದು ತನ್ನ ಕೋಣೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ರಾತ್ರಿ ಅವಳ ಕೋಣೆಯಿಂದ ಬಿಕ್ಕಳಿಸುವ ಶಬ್ದ ಕೇಳಿಸುತ್ತಿತ್ತು. ಆದರೆ ನಾನು ಎಂದಿಗೂ ಹೋಗಿ ಅವಳನ್ನು ಸಮಾಧಾನಪಡಿಸಲಿಲ್ಲ. ಇದೆಲ್ಲವೂ ಅವಶ್ಯಕ ಅನಿತಾ. ನಾವು ಅವಳ ಮೇಲೆ ಹೆಚ್ಚು ಮೃದುತ್ವ ತೋರಿಸಿದರೆ ಅವಳು ನಮ್ಮ ಮೇಲೆ ಸವಾರಿ ಮಾಡುತ್ತಾಳೆ. ನಾವು ಕೇವಲ ಅವಳ ಮೇಲೆ ನಿಯಂತ್ರಣವಿಟ್ಟುಕೊಳ್ಳಬೇಕು ಅಷ್ಟೇ. ಇದರಿಂದ ಆಸ್ತಿ ನಮ್ಮ ಕೈಯಿಂದ ಜಾರಿ ಹೋಗಬಾರದು ಎಂದು ಅಜಯ್ ಒಂದು ದಿನ ನನಗೆ ತಿಳಿ ಹೇಳಿದರು. ಹೌದು, ನನಗೆ ಗೊತ್ತು ಮತ್ತು ನಾವೇನು ಮಾಡಬೇಕು ಎಂಬುದು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎಂದು ನಾನು ದೃಢವಾದ ದಣಿಯಲ್ಲಿ ಹೇಳಿದೆ. ಈಗ ಪಂಕುಡಿ ನಮ್ಮ ಜೀವನದ ಭಾಗವಾಗಿದ್ದಳು. ಆದರೆ ನಾವು ಮನಸ್ಸಾರೆ ಒಪ್ಪಿಕೊಳ್ಳದ ಒಬ್ಬ ಅತಿಥಿಯಂತೆ. ಅವಳು ನಮ್ಮ ಅದೃಷ್ಟದ ಕಿಲ್ಲಿಕೈಯಾಗಿದ್ದಳು. ಆದರೆ ನಾವು ಅವಳಿಗೆ ಎಂದಿಗೂ ಪ್ರೀತಿ ನೀಡಲಿಲ್ಲ, ಎಂದಿಗೂ ನಮ್ಮವಳೆಂದು ಭಾವಿಸಲಿಲ್ಲ. ಪಂಕುಡಿಯ ಸೌಂದರ್ಯವು ನನ್ನ ಮನಸ್ಸಿನಲ್ಲಿ ದ್ವೇಷದ ಬೀಜವನ್ನು ಬಿತ್ತಿತು. ನಾನು ಅವಳನ್ನು ಯಾವುದೇ ರೀತಿಯಲ್ಲೂ ಮುಂದೆ ಬರಲು ಬಿಡುವುದಿಲ್ಲ ಎಂದು ನಿರ್ಧರಿಸಿದ್ದೆ. ಒಂದು ವೇಳೆ ಅವಳು ಹೇಗಾದರೂ ಅಭಿವೃದ್ಧಿ ಹೊಂದಿದರೆ ಕುಟುಂಬದಲ್ಲಿ ಎಲ್ಲರೂ ಪಂಕುಡಿ ಅಮಿತಣ್ಣನ ಮಗಳು ಮತ್ತು ಅವಳು ತನ್ನ ತಂದೆಯಂತೆಯೇ ತುಂಬಾ ಒಳ್ಳೆಯವಳು ಎಂದು ಹೇಳುತ್ತಾರೆ. ಆದರೆ ನಾನು ರಾಶಿ ಹಣ ಖರ್ಚು ಮಾಡಿದ ನನ್ನ ಮಕ್ಕಳು ಸಾಧಾರಣ ಅಂಕಗಳೊಂದಿಗೆ ಕಷ್ಟಪಟ್ಟು ಪಾಸಾಗುವಂತೆ ಕಾಣುತ್ತಿದ್ದರು. ಆದರೆ ನಾನು ಇದನ್ನೆಲ್ಲ ಯಾವುದೇ ಬೆಲೆಗೂ ಸಹಿಸಿಕೊಳ್ಳಲು ಸಿದ್ಧವಿರಲಿಲ್ಲ. ಮೊದಲಿಗೆ ನಾನು ಪಂಕುಡಿಯನ್ನು ಮನೆ ಕೆಲಸಗಳಲ್ಲಿ ಸಿಲುಕಿಸಲು ಪ್ರಾರಂಭಿಸಿದೆ. ಅವಳು ಬೆಳಿಗ್ಗೆ ಶಾಲೆಯಿಂದ ಬಂದ ಕೂಡಲೇ ನಾನು ಅವಳಿಗೆ ಉಸಿರಾಡಲು ಬಿಡದಂತೆ ಕೆಲಸಕ್ಕೆ ಹಚ್ಚುತ್ತಿದ್ದೇನೆ. ಪಂಕುಡಿ, ಪಾತ್ರೆ ತೊಳೆದು ಬಿಡು, ಈ ಎಲ್ಲ ಬಟ್ಟೆಗಳನ್ನು ಇಸ್ತ್ರಿ ಮಾಡು, ನೆಲ ಒರೆಸು, ಅಡುಗೆ ಮನೆಯ ಕೆಲಸ ಮಾಡಿಕೊಡು. ನಾನು ಅವಳಿಗೆ ಎಷ್ಟೊಂದು ಕೆಲಸ ಕೊಡುತ್ತಿದ್ದೇನೆ ಎಂದರೆ ಅವಳು ಸುಸ್ತಾಗಿ ತೀರಾ ಸೋತು ಹೋಗುತ್ತಿದ್ದಳು. ಅದರ ನಂತರ ಅವಳಿಗೆ ಶಾಲೆಯ ಕೆಲಸ ಮಾಡಲು ಸಮಯವೇ ಸಿಗುತ್ತಿರಲಿಲ್ಲ. ನಂತರ ಅವಳು ಕಷ್ಟಪಟ್ಟು ಹೋಂವರ್ಕ್ ಮಾಡಲು ಕುಳಿತರೆ ನಾನು ಏನಾದರೊಂದು ನೆಪ ಹೇಳಿ ಅವಳ ಪುಸ್ತಕಗಳನ್ನು ಕಿತ್ತುಕೊಳ್ಳುತ್ತಿದ್ದೇನೆ. ಇದೇನು, ಈಗ ನೀನು ಶಾಲೆಯ ಕೆಲಸದಲ್ಲಿ ಇಷ್ಟು ಕಷ್ಟಪಡುತ್ತೀಯಾ? ನಿನ್ನ ತಾಯಿ ನಿನ್ನನ್ನು ಹಾಳು ಮಾಡಿದ್ದಾಳೆ ಎಂದು ನಾನು ವ್ಯಂಗ್ಯದ ದಣಿಯಲ್ಲಿ ಹೇಳುತ್ತಾ ಅವಳ ನೋಟ್ಬುಕ್ಕಿನ ಹಾಳೆಗಳನ್ನು ಹರಿದು ಹಾಕುತ್ತಿದ್ದೇನೆ. ಪಂಕುಡಿಯ ಕಣ್ಣಿನಲ್ಲಿ ನೀರು ಬರುತ್ತಿತ್ತು. ಆದರೆ ಅವಳು ಏನೂ ಹೇಳುತ್ತಿರಲಿಲ್ಲ. ಅವಳು ತುಂಬಾ ತಾಳ್ಮೆಯುತ ಮಗುವಾಗಿದ್ದಳು. ಅವಳು ಎಂದಿಗೂ ನನ್ನೊಂದಿಗೆ ವಾದ ಮಾಡುತ್ತಿರಲಿಲ್ಲ. ಎಂದಿಗೂ ತನ್ನ ಹಕ್ಕಿಗಾಗಿ ಧ್ವನಿ ಎತ್ತುತ್ತಿರಲಿಲ್ಲ. ಯಾವಾಗಲಾದರೂ ಸುಸ್ತಾಗಿ ಕೆಲಸದಲ್ಲಿ ತಡ ಮಾಡಿದರೆ ಅಥವಾ ಸ್ವಲ್ಪ ತಪ್ಪು ಮಾಡಿದರೂ ನಾನು ಅವಳನ್ನು ನಿರ್ದಯವಾಗಿ ಹೊಡೆಯುತ್ತಿದ್ದೇನೆ. ದಂಡಪಿಂಡ ಹುಡುಗಿ, ಒಂದು ಕೆಲಸವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲ ಎಂದು ನಾನು ಅವಳನ್ನು ಜಗ್ಗಾಡುತ್ತಿದ್ದೇನೆ ಮತ್ತು ಕೆಲವೊಮ್ಮೆ ಕೆನ್ನೆಗಿ ಬಾರಿಸುತ್ತಿದ್ದೇನೆ. ಕೆಲವೊಮ್ಮೆ ಕೈಗಳ ಮೇಲೆ ಕೋಲಿನಿಂದ ಹೊಡೆಯುತ್ತಿದ್ದೇನೆ. ಕೆಲವೊಮ್ಮೆ ಕಿವಿ ಹಿಂಡುತ್ತಿದ್ದೇನೆ. ಪಂಕುಡಿ ಅಳುತ್ತಾ ಅಳುತ್ತಾ ಮೂಲೆಯಲ್ಲಿ ಮುದುರಿಕೊಳ್ಳುತ್ತಿದ್ದಳು. ಆ ಪಾಪದ ಹುಡುಗಿ ಹಲವು ಬಾರಿ ಅಜಯ್ ಹಿಂದೆ ಅವಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವರು ಯಾವಾಗಲೂ ಕಣ್ಣು ತಪ್ಪಿಸುತ್ತಿದ್ದರು. ಅಜಯ್ ಹಲವು ಬಾರಿ ನನ್ನ ವರ್ತನೆಯನ್ನು ನೋಡುತ್ತಿದ್ದರು. ಆದರೆ ಅವರು ನನಗೆ ಏನು ಹೇಳುವ ಧೈರ್ಯ ಮಾಡುತ್ತಿರಲಿಲ್ಲ. ಬಹುಶಃ ಅವರು ಧೈರ್ಯ ಮಾಡಿದರೆ ನಾನು ಮನೆಯಲ್ಲಿ ದೊಡ್ಡ ರಾದ್ಧಾಂತವನ್ನೇ ಸೃಷ್ಟಿಸುತ್ತೇನೆ ಎಂಬುದು ಅವರಿಗೆ ತಿಳಿದಿತ್ತು. ಒಂದು ದಿನ ಪಂಕುಡಿ ತಪ್ಪಿನಿಂದ ಒಂದು ಗ್ಲಾಸ್ ಒಡೆದಾಗ ನಾನು ಕೋಪಗೊಂಡು ಅವಳನ್ನು ಜೋರಾಗಿ ತಳ್ಳಿಬಿಟ್ಟೆ. ಅವಳು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದು ಅವಳ ಹೊಣೆ ಒಡೆಯಿತು. ಅಲ್ಲಿಂದ ರಕ್ತ ಸುರಿಯಲಾರಂಭಿಸಿತು. ಆದರೆ ಅವಳು ಸುಮ್ಮನೆ ನಿಂತಿದ್ದಳು. ಇದೆಲ್ಲವೂ ನಿನ್ನದೇ ತಪ್ಪು, ದಿನವಿಡ್ಡ ಕನಸುಗಳಲ್ಲಿ ಮುಳುಗಿರುತ್ತೀಯಾ ಎಂದು ನಾನು ಹಲ್ಲು ಕಡೆಯುತ್ತಾ ಹೇಳಿದೆ ಮತ್ತು ಅವಳಿಗೆ ಮುಖ ತೊಳೆದುಕೊಳ್ಳಲು ಆದೇಶಿಸಿದೆ. ರಾತ್ರಿ ನಾನು ನೋಡಿದಾಗ ಅವಳು ಸುಮ್ಮನೆ ತನ್ನ ಗಾಯದ ಮೇಲೆ ಕೈ ಇಟ್ಟುಕೊಂಡು ಮಲಗಿದ್ದಳು. ನನ್ನ ಕ್ರೌರ್ಯ ಹೆಚ್ಚಾಗುತ್ತಲೇ ಇತ್ತು. ನಾನು ಅವಳ ಊಟ ತಿಂಡಿಯ ಮೇಲೂ ಕಠಿಣತೆ ತೋರಿಸಲು ಪ್ರಾರಂಭಿಸಿದೆ. ಎಂದಾದರೂ ಅಜಯ್ ಯಾವುದಾದರೂ ದುಬಾರಿ ಹೋಟೆಲ್ನಿಂದ ಊಟ ತಂದರೆ ನಾನು ಅವಳಿಗೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿಬಿಡುತ್ತಿದ್ದೇನೆ, ಇದೆಲ್ಲವೂ ಕೇವಲ ನನ್ನ ಮಕ್ಕಳಿಗಾಗಿ, ನಿನಗಾಗಿ ನಾವು ಸಾದಾ ರೊಟ್ಟಿ ಮತ್ತು ಚಹಾ ಕಾಫಿ ಮಾಡಿದ್ದೇವೆ. ಅವಳು ಮೌನವಾಗಿ ತನ್ನ ತಟ್ಟೆಯನ್ನು ತೆಗೆದುಕೊಳ್ಳುತ್ತಿದ್ದಳು ಮತ್ತು ಏನು ಸಿಗುತ್ತಿತ್ತೋ ಅದನ್ನು ತಿನ್ನುತ್ತಿದ್ದಳು. ಬೇಗನೆ ನನ್ನ ವರ್ತನೆ ಎಷ್ಟರ ಮಟ್ಟಿಗೆ ಹೋಯಿತೆಂದರೆ ಅವಳಿಗೆ ಕಾಯಿಲೆ ಬಂದರೂ ನಾನು ಅವಳನ್ನು ಡಾಕ್ಟರ್ ಹತ್ತಿರ ಕೂಡ ಕರೆದುಕೊಂಡು ಹೋಗುತ್ತಿರಲಿಲ್ಲ. ಒಮ್ಮೆ ಅವಳಿಗೆ ವಿಪರೀತ ಜ್ವರವಿತ್ತು. ಆದರೂ ಅವಳು ಮನೆಯ ಕೆಲಸ ಮಾಡುತ್ತಿದ್ದಳು. ನಾನವಳಿಗೆ ಹಾಸಿಗೆಯ ಮೇಲೆ ಮಲಗಲು ಅನುಮತಿ ನೀಡಿರಲಿಲ್ಲ. ಬದಲಿಗೆ ಇಡೀ ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸುವಂತೆ ಆದೇಶ ನೀಡಿದ್ದೆ. ರಾತ್ರಿ ನಾನು ನನ್ನ ಬೆಡ್ರೂಮ್ನಲ್ಲೂ ವಿಶ್ರಾಂತಿ ಪಡೆಯುತ್ತಿದ್ದಾಗ ಕೋಣೆಯ ಹೊರಗಿನಿಂದ ಮೆಲ್ಲನೆ ಬಿಕ್ಕಳಿಸುವ ಶಬ್ದ ಕೇಳಿಸಿತು. ನಾನು ಕಿರಿಕಿರಿಗೊಂಡು ಬಾಗಿಲು ತೆರೆದೆ. ಈಗೇನ್ ಬಂತು ರೋಗ? ಪಂಕುಡಿ ಮೂಲೆಯಲ್ಲಿ ಮುದುರಿಕೊಂಡಿದ್ದಳು. ಅವಳ ದೇಹ ನಡುಗುತ್ತಿತ್ತು ಮತ್ತು ಅವಳು ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಳಿತಿದ್ದಳು.
ದೊಡ್ಡಮ್ಮ, ನನ್ನ ತಲೆ ತುಂಬಾ ನೋವಿಸುತ್ತಿದೆ, ಅವಳು ಬಹಳ ಕಷ್ಟಪಟ್ಟು ಹೇಳಿದಳು. ಹೆಚ್ಚು ನಾಟಕ ಮಾಡ್ಬೇಡ, ಸುಮ್ಮನೆ ಮಲಗು, ಬೆಳಿಗ್ಗೆ ಶಾಲೆಗೂ ಹೋಗ್ಬೇಕು, ನಾನು ಕಠಿಣವಾಗಿ ಹೇಳಿದೆ ಮತ್ತು ಬಾಗಿಲು ಮುಚ್ಚಿಕೊಂಡೆ. ಅಜಯ್ ಪಕ್ಕದಲ್ಲೇ ಮಲಗಿದ್ದರು. ಅವರು ನನ್ನ ಕಡೆ ಒಮ್ಮೆ ನೋಡಿದರು, ಆದರೆ ಏನೂ ಹೇಳಲಿಲ್ಲ. ಮರುದಿನ ಬೆಳಿಗ್ಗೆ ಪಂಕುಡಿಯ ಸ್ಥಿತಿ ಬಹಳ ಹದಗೆಟ್ಟಿತ್ತು, ಆದರೆ ನಾನವಳನ್ನು ಬಲವಂತವಾಗಿ ಶಾಲೆಗೆ ಕಳುಹಿಸಿದೆ. ಅಜಯ್ ಎಲ್ಲವನ್ನೂ ನೋಡುತ್ತಿದ್ದರು, ಆದರೆ ಮೌನವಾಗಿದ್ದರು. ಬಹುಶಃ ಅವರು ನನ್ನ ವಿರುದ್ಧ ಏನಾದರೂ ಹೇಳಿದರೆ ಅನಾಹುತವಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಅನಿತಾ, ಬಹುಶಃ ನೀನು ಪಂಕುಡಿಯ ಜೊತೆ ಸ್ವಂತ ಹೆಚ್ಚೇ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದೀಯಾ ಎಂದು ಅವರು ಒಂದು ದಿನ ಅಂಜುತ್ತಾ ಹೇಳಿದರು. ಓಹೋ, ಈಗ ನಿನಗೆ ಅವಳ ಕಾಳಜಿ ಬರುತ್ತಿದೆಯಾ? ಅವಳು ನಮ್ಮ ಮಕ್ಕಳಿಗಿಂತ ಹೆಚ್ಚು ಜಾಣೆಯಾಗುತ್ತಿದ್ದಾಗ ನಿನಗೆ ಏನೂ ಅನ್ಸಲಿಲ್ಲವೇ? ನಾನು ವ್ಯಂಗ್ಯವಾಗಿ ಹೇಳಿದೆ. ಅಜಯ್ ಯಾವುದೇ ಉತ್ತರ ನೀಡಲಿಲ್ಲ. ಅವರು ನನ್ನ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದು ಯಾವುದೇ ತೊಂದರೆಗೆ ಸಿಲುಕಲು ಬಯಸುತ್ತಿರಲಿಲ್ಲ. ಈ ಎಲ್ಲಾ ತೊಂದರೆಗಳ ನಂತರವೂ ಪಂಕುಡಿಯ ಭರವಸೆ ಇನ್ನೂ ಜೀವಂತವಾಗಿತ್ತು. ಒಂದು ದಿನ ಅಜಯ್ ಸಂಜೆ ಮನೆಗೆ ಬಂದಾಗ ಪಂಕುಡಿ ಓಡುತ್ತಾ ಅವರ ಹತ್ತಿರ ಹೋಗಿ, ದೊಡ್ಡಪ್ಪ, ನಾನು ನನ್ನ ಕ್ಲಾಸ್ನ ಉಳಿದ ಹುಡುಗಿಯರಂತೆ ಹೊಸ ಬಟ್ಟೆ ತೆಗೆದುಕೊಳ್ಳಬಹುದೇ? ನನ್ನ ಯೂನಿಫಾರ್ಮ್ ತುಂಬಾ ಹಳೆಯದಾಗಿದೆ ಎಂದು ಕೇಳಿದಳು. ಅಜಯ್ ಏನನ್ನೋ ಹೇಳಲು ಹೋಗುವಷ್ಟರಲ್ಲಿ ನಾನು ತಕ್ಷಣ ಮಧ್ಯಪ್ರವೇಶಿಸಿ, ಹೊಸ ಬಟ್ಟೆಗಳ ಅವಶ್ಯಕತೆ ಇಲ್ಲ, ಹಳೆಯದೇ ಸಾಕಾಗಿದೆ, ಮತ್ತು ಹೆಚ್ಚು ನಖರ ಮಾಡಬೇಡ ಎಂದು ಹೇಳಿದೆ. ಪಂಕುಡಿಯ ಕಣ್ಣುಗಳು ತಗ್ಗಿದವು. ಅಂದು ನಾನು ಅವಳ ಮುಖದ ಮೇಲೆ ಮೊದಲ ಬಾರಿಗೆ ವಿಷಾದ ಮತ್ತು ಸೋಲನ್ನು ಕಂಡೆ. ಅವಳು ಎಂದಿಗೂ ನಮ್ಮ ಮನಸ್ಸಿನಲ್ಲಿ ಸ್ಥಾನ ಪಡೆಯಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಈಗ ಚೆನ್ನಾಗಿ ಅರ್ಥವಾಗಿರುವಂತೆ ಕಾಣುತ್ತಿತ್ತು. ನಾನು ಮನಸ್ಸಿನಲ್ಲೇ ಅಂದುಕೊಂಡೆ, ನಾನು ಬಯಸಿದ್ದೂ ಇದನ್ನೇ, ಅವಳು ನಮ್ಮ ಜೊತೆ ಇರಬಹುದು, ಆದರೆ ಎಂದಿಗೂ ನಮ್ಮಂತಾಗಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ತಿಳಿಯಲಿ. ಪಂಕುಡಿಯ ಈ ಅಸಹಾಯಕತೆ ಹೆಚ್ಚು ಕಾಲ ಉಳಿಯುವಂತಿರಲಿಲ್ಲ. ವಿಧಿಯ ಆಟಗಳೇ ವಿಚಿತ್ರ, ಮತ್ತು ಬಹುಶಃ ನಿಸರ್ಗವೂ ನನಗಾಗಿ ಏನನ್ನೋ ಯೋಚಿಸಿತ್ತು, ಅದರ ಬಗ್ಗೆ ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಪಂಕುಡಿ ನಮ್ಮ ಮನೆಗೆ ಬಂದಾಗಿನಿಂದ ಅದೃಷ್ಟವು ನಮ್ಮ ಮೇಲೆ ಕರುಣೆ ತೋರಲು ಪ್ರಾರಂಭಿಸಿದೆ ಎಂದು ಅನಿಸುತ್ತಿತ್ತು. ಈ ಮಗುವಿನ ಕಾರಣದಿಂದ ನಮಗೆ ಇಷ್ಟೊಂದು ಲಾಭವಾಗುತ್ತದೆ ಎಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಅಮಿತ್ ಅಣ್ಣನ ಪ್ರಾಪರ್ಟಿ ಬಿಸ್ನೆಸ್ ಸಾಕಷ್ಟು ಬಲವಾಗಿತ್ತು, ಮತ್ತು ಅವರ ಆಪ್ತ ಸ್ನೇಹಿತರು ಪ್ರತಿ ತಿಂಗಳು ಒಂದು ದೊಡ್ಡ ಮೊತ್ತದ ಹಣವನ್ನು ನಮ್ಮ ಮನೆಗೆ ಕಳುಹಿಸುತ್ತಿದ್ದರು. ಆದರೂ ಈ ಹಣ ಕೇವಲ ಪಂಕುಡಿಯ ಅಗತ್ಯಗಳಿಗಾಗಿ ಮತ್ತು ಅವಳ ಭವಿಷ್ಯವನ್ನು ಉತ್ತಮಗೊಳಿಸುವುದಕ್ಕಾಗಿತ್ತು. ಆದರೆ ನಾವು ಮತ್ತು ಅಜಯ್ ಇದನ್ನು ನಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿದೆವು. ಅಜಯ್ ತಮ್ಮ ಬಿಸ್ನೆಸ್ನಲ್ಲಿ ಸಾಕಷ್ಟು ಹೂಡಿಕೆ ಮಾಡಲು ಪ್ರಾರಂಭಿಸಿದರು. ಅದೇ ವೇಳೆ ನಾನು ನನ್ನ ಮಕ್ಕಳ ಐಷಾರಾಮದಲ್ಲಿ ಯಾವುದೇ ಕೊರತೆ ಬರದಂತೆ ನೋಡಿಕೊಂಡೆ. ಪಂಕುಡಿಯ ಅಗತ್ಯಗಳನ್ನು ಪೂರೈಸುವ ನೆಪದಲ್ಲಿ ನಾವು ನಮ್ಮ ಸೌಕರ್ಯಗಳಿಗಾಗಿ ಹಗಲು ರಾತ್ರಿ ಹಣ ಪೋಲು ಮಾಡುತ್ತಿದ್ದೆವು, ಮತ್ತು ಆ ಪಾಪದ ಹುಡುಗಿ ಈ ಸತ್ಯದ ಅರಿವನ್ನಿಲ್ಲದೆ ಇರುತ್ತಿದ್ದಳು. ಪಂಕುಡಿ ಹಗಲು ರಾತ್ರಿ ಮನೆಯ ಕೆಲಸಗಳಲ್ಲಿ ಮಗ್ನಳಾಗಿರುತ್ತಿದ್ದಳು. ಅವಳಿಗೆ ಒಳ್ಳೆ ಬಟ್ಟೆ ಧರಿಸಲಿಲ್ಲ, ನೆಮ್ಮದಿಯಿಲ್ಲ, ಯಾರೊಂದಿಗೂ ಮಾತನಾಡುವ ಅನುಮತಿಯಿಲ್ಲ. ಆದರೆ ಆ ಮಗುವಿನಲ್ಲಿ ಒಂದು ವಿಚಿತ್ರವಾದ ಶಕ್ತಿಯಿತ್ತು. ಅವಳು ಎಲ್ಲಾ ದೌರ್ಜನ್ಯ ಸಹಿಸಿಕೊಂಡೂ ಬದುಕಿದ್ದಳು. ಒಂದು ದಿನ ನಾನು ಯಾವುದೋ ತುರ್ತು ಕೆಲಸದ ಮೇಲೆ ಮನೆಯಿಂದ ಹೊರಗೆ ಹೋಗಿದ್ದೆ. ಅಜಯ್ ಆಫೀಸ್ನಲ್ಲಿದ್ದರು, ಮತ್ತು ಪಂಕುಡಿ ಎಂದಿನಂತೆ ಮನೆಯ ಕೆಲಸಗಳಲ್ಲಿ ಮಗ್ನಳಾಗಿದ್ದಳು. ಇದೇ ಸಮಯದಲ್ಲಿ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು, ಮತ್ತು ನಮ್ಮ ಪಕ್ಕದ ಮನೆಯ ಗೀತಾ ಮನೆಗೆ ಬಂದಳು. ಯಾರು ಎಂದು ಪಂಕುಡಿ ಬಾಗಿಲು ತೆರೆಯುತ್ತಾ ಕೇಳಿದಳು. ಅರೆ ಮಗು, ನಾನು ಗೀತಾ ಮೌಸಿ, ನಿಮ್ಮ ದೊಡ್ಡಮ್ಮ ಇಲ್ವಾ ಎಂದು ಪಕ್ಕದ ಮನೆಯವರು ಮುಗುಳ್ನಗ್ಗುತ್ತಾ ಹೇಳಿದರು. ಪಂಕುಡಿ ತಲೆ ತಗ್ಗಿಸಿ, ಇಲ್ಲ, ಅವರು ಮನೆಯಲ್ಲಿಲ್ಲ ಎಂದು ಉತ್ತರಿಸಿದಳು. ಗೀತಾ ಆಶ್ಚರ್ಯದಿಂದ ಪಂಕುಡಿಯನ್ನು ತಲೆಯಿಂದ ಕಾಲುವರೆಗೂ ನೋಡಿದಳು. ಅವಳು ಬೆವರಿನಲ್ಲಿ ತೋಯ್ದು ಹೋಗಿದ್ದಳು, ಮತ್ತು ಅವಳ ಬಟ್ಟೆಗಳು ಕೊಳಕ್ಕಾಗಿದ್ದವು. ಕೈಗಳಲ್ಲಿ ಸಾಬೂನಿನ ನೊರೆ ಹಚ್ಚಿಕೊಂಡು ಅವಳು ನಿಂತಿದ್ದಳು. ಇದೇನು ಸ್ಥಿತಿ ಮಾಡ್ಕೊಂಡಿದ್ದೀಯಾ ಎಂದು ಗೀತಾ ಆಶ್ಚರ್ಯದಿಂದ ಕೇಳಿದಳು. ಅದು ನಾನು ಬಟ್ಟೆ ತೊಳಿತಾ ಇದ್ದೆ. ಕೆಲಸ ಮಾಡ್ಬೇಕು, ಕೆಲಸ ಮಾಡುವ ಮಕ್ಕಳನ್ನು ದೇವರು ಇಷ್ಟಪಡುತ್ತಾನೆ ಎಂದು ದೊಡ್ಡಮ್ಮ ಹೇಳುತ್ತಾರೆ ಎಂದು ಪಂಕುಡಿ ಮುಗ್ಧತೆಯಿಂದ ಉತ್ತರಿಸಿದಳು. ಇದನ್ನು ಕೇಳಿ ಗೀತಾಳ ಹಣೆಯ ಮೇಲೆ ನೆರಕೆಗಳು ಮೂಡಿದವು. ಆದ್ರೆ ಮಗು, ನಿಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ತುಂಬಾ ಒಳ್ಳೆಯವರು. ಅವರು ನಿನಗೆ ವಿಶ್ರಾಂತಿ ಪಡೆಯನ್ನು ಬಿಡಬೇಕಿತ್ತು, ನೀನು ಓದಿನ ಕಡೆ ಗಮನ ಕೊಡಬೇಕು ಎಂದು ಹೇಳಿದರು. ನಿನ್ನ ತಾಯಿ ನಿನ್ನನ್ನು ಎಷ್ಟು ಮುದ್ದು ಮಾಡಿ ಸಾಕುತ್ತಿದ್ದರು, ನೀನು ಇದೆಲ್ಲ ಮಾಡುವ ಅಗತ್ಯವಿಲ್ಲ. ಇದನ್ನು ಕೇಳಿ ಪಂಕುಡಿ ಒಂದು ಕ್ಷಣ ತಲೆ ತಗ್ಗಿಸಿದಳು. ನಂತರ ಮೆಲ್ಲನೆ ಹೇಳಿದಳು, ದೊಡ್ಡಮ್ಮ ಹೇಳುತ್ತಾರೆ, ಅನಾಥ ಮಕ್ಕಳು ಕೆಲಸ ಮಾಡಬೇಕು, ಅವರಿಗಾಗಿ ಬೇರೆ ಯಾರೂ ಏನೂ ಮಾಡುವುದಿಲ್ಲ. ಇದನ್ನು ಕೇಳಿದ ಕೂಡಲೇ ಗೀತಾ ಬೆಚ್ಚಿಬಿದ್ದರು. ಅವರ ಮನಸ್ಸಿಗೆ ಏನೋ ಚುಚ್ಚಿದಂತಾಯಿತು. ಮಗು, ನೀನು ಕ್ಷೇಮವಾಗಿದ್ದೀಯಾ? ನಿನಗೆ ಯಾರಾದರೂ ಏನಾದರೂ ಅನ್ನುತ್ತಾರಾ? ಅವರು ಮೃದುವಾಗಿ ಕೇಳಿದರು. ಪಂಕುಡಿ ತಲೆ ತಗ್ಗಿಸಿ, ನಾನು ನನ್ನ ಸ್ನೇಹಿತನಿಗೆ ಹೇಳುತ್ತೇನೆ, ಅವನು ನನಗೆ ನ್ಯಾಯ ಕೊಡಿಸುತ್ತಾನೆ ಎಂದಷ್ಟೇ ಹೇಳಿದಳು. ಇದನ್ನು ಕೇಳಿ ಗೀತಾ ಆಶ್ಚರ್ಯಚಕಿತರಾದರು. ಸ್ನೇಹಿತ? ಯಾವ ಸ್ನೇಹಿತ? ನನ್ನೊಬ್ಬ ಸ್ನೇಹಿತನಿದ್ದಾನೆ. ಅನಾಥರೊಂದಿಗೆ ಚೆನ್ನಾಗಿ ನಡೆದುಕೊಳ್ಳಬೇಕು ಎಂದು ಅವನು ಹೇಳುತ್ತಾನೆ. ಅವನು ತುಂಬಾ ಒಳ್ಳೆಯವನು. ಅವನು ನನಗೆ ಸಹಾಯ ಮಾಡುತ್ತಾನೆ.
ಪಂಖುಡಿಯ ದನಿಯಲ್ಲಿ ಭರವಸೆಯಿತ್ತು, ಒಂದು ಆಶಾಕಿರಣವಿತ್ತು. ಗೀತಾ ಈ ವಿಷಯವನ್ನು ಹೀಗೆಯೇ ಬಿಡುವುದಿಲ್ಲ ಎಂದು ನಿರ್ಧರಿಸಿದರು. ಸಂಜೆ ನಾನು ಮನೆಗೆ ಮರಳಿದಾಗ ಗೀತಾ ನನ್ನನ್ನು ಭೇಟಿಯಾಗಲು ಬಂದರು. ಅವರ ಮುಖದಲ್ಲಿ ಮೃದುತ್ವವಿತ್ತು, ಆದರೆ ಕಣ್ಣುಗಳಲ್ಲಿ ಕಾಠಿಣ್ಯವಿತ್ತು. ಅನಿತಾ ಮಗು, ನಾನು ನಿನ್ನೊಂದಿಗೆ ಒಂದು ಮಾತು ಹೇಳಬೇಕು. ಹೌದು ಮೋಸಿ, ಎಲ್ಲವೂ ಸರಿಯಾಗಿದೆಯಲ್ಲ? ನಾನು ನಗುತ್ತಾ ಕೇಳಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಅಜ್ಞಾತ ಆತಂಕ ಉಂಟಾಯಿತು. ಮಗು, ಇಂದು ನಾನು ನಿನ್ನ ಮನೆಗೆ ಬಂದಿದ್ದೆ. ಪಂಖುಡಿಯ ಭೇಟಿಯಾಯಿತು. ಆ ಪಾಪದ ಹುಡುಗಿ ಯಾವ ಸ್ಥಿತಿಯಲ್ಲಿದ್ದಳು? ಅವಳು ಅಷ್ಟೊಂದು ಕೆಲಸಗಳನ್ನು ಮಾಡಬೇಕಾ? ನಿನಗೆ ಗೊತ್ತಿದೆಯಾ, ಅನಾಥ ಮಕ್ಕಳಿಗೂ ಕೆಲವು ಹಕ್ಕುಗಳಿರುತ್ತವೆ. ನಮ್ಮ ಶಾಸ್ತ್ರಗಳಲ್ಲೂ ಅನಾಥರೊಂದಿಗೆ ಪ್ರೀತಿ ಮತ್ತು ಕರುಣೆಯಿಂದ ವರ್ತಿಸುವಂತೆ ಹೇಳಲಾಗಿದೆ. ಇದನ್ನು ಕೇಳಿ ನನ್ನ ಮೈ ಉರಿಯಲಾರಂಭಿಸಿತು. ಈ ಮಾತು ಪಂಖುಡಿಯ ತಾಯಿಯ ಮನೆಗೆ ತಲುಪಿದರೆ ನಮಗೆ ದೊಡ್ಡ ಸಮಸ್ಯೆ ಎದುರಾಗಬಹುದು. ಮೋಸಿ, ನೀವು ತಪ್ಪು ತಿಳಿದುಕೊಳ್ಳುತ್ತಿದ್ದೀರಿ. ನಾವು ಪಂಖುಡಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಅವಳು ತುಂಟಿ ಹುಡುಗಿ ಎಂಬುದು ನಿಮಗೂ ಗೊತ್ತಿದೆ ಅಲ್ವಾ? ಮಕ್ಕಳು ಹಾಗೆಯೇ ಇರುತ್ತಾರೆ. ನಾವೇನೂ ಅವಳಿಂದ ಕೆಲಸ ಮಾಡಿಸುವುದಿಲ್ಲ. ಅವಳೇ ಹಠ ಮಾಡುತ್ತಾಳೆ. ನಾನು ಮಾತನ್ನು ಮರೆಮಾಚಲು ಪ್ರಯತ್ನಿಸಿದೆ. ಗೀತಾ ಮೋಸಿ ನನ್ನನ್ನು ದುರುಗುಟ್ಟಿ ನೋಡಿದರು. ಆದರೆ ಏನೂ ಹೇಳದೆ ಅಲ್ಲಿಂದ ಹೊರಟು ಹೋದರು. ನಾನು ಕೋಪದಿಂದ ಪಂಖುಡಿಯನ್ನು ತಕ್ಷಣವೇ ಕೋಣೆಗೆ ಕರೆದು ಬಾಗಿಲು ಹಾಕಿದೆ. ನೀನು ಏನು ಹೇಳಿದೆ? ಈಗ ಯಾವ ಸ್ನೇಹಿತನ ಬಗ್ಗೆ ಮಾತನಾಡುತ್ತಿದ್ದೆ? ನಾನು ಕೋಪದಿಂದ ಕೇಳಿದೆ. ಪಂಖುಡಿ ಹೆದರಿದವಳಂತೆ ನಿಂತಿದ್ದಳು, ಆದರೆ ಏನೂ ಮಾತನಾಡಲಿಲ್ಲ. ಹೇಳು, ನಾನು ಅವಳ ತೋಳು ಹಿಡಿದು ಜಗ್ಗಾಡಿದೆ. ಅವನು ನನ್ನ ಸ್ನೇಹಿತ. ನಾನು ಅವನಿಗೆ ಎಲ್ಲವನ್ನೂ ಹೇಳುತ್ತೇನೆ. ದೇವರು ಅನಾಥರ ಮಾತನ್ನು ಕೇಳುತ್ತಾನೆ ಎಂದು ಅವನು ಹೇಳುತ್ತಾನೆ. ಅವನು ನನ್ನನ್ನು ನೋಡಿಕೊಳ್ಳುತ್ತಾನೆ. ಪಂಖುಡಿಯ ದನಿ ನಡುಗುತ್ತಿತ್ತು, ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಹೊಳುಪಿತ್ತು. ನನ್ನ ಕೋಪ ಹೆಚ್ಚಾಗುತ್ತಲೇ ಹೋಯಿತು. ಈ ಹುಡುಗಿ ಶಾಲೆಯಲ್ಲಿ ಯಾರಿಗಾದರೂ ಮಾತನಾಡುತ್ತಿದ್ದಾಳಾ? ನಮ್ಮ ವರ್ತನೆಯ ಬಗ್ಗೆ ಯಾರಿಗಾದರೂ ಎಲ್ಲವನ್ನೂ ಹೇಳುತ್ತಿದ್ದಾಳಾ? ಈ ಮಾತುಗಳನ್ನೆಲ್ಲ ಮರೆತು ಬಿಡು, ಅರ್ಥವಾಯ್ತಾ? ನಾನು ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದೆ. ಅವಳು ಅಳುತ್ತಾ ನೆಲದ ಮೇಲೆ ಕುಳಿತಳು, ಆದರೆ ಏನೂ ಮಾತನಾಡಲಿಲ್ಲ. ನನಗೆ ಇನ್ನೂ ಸಮಾಧಾನವಾಗಿರಲಿಲ್ಲ. ನಾನು ಇನ್ನೂ ಸ್ವಲ್ಪ ಸಮಯ ಅವಳನ್ನು ಹೊಡೆದೇ ಬಡಿದ ನಂತರ ಕೋಪದಿಂದ ಅವಳನ್ನು ಕೋಣೆಯಲ್ಲಿ ಕೂಡಿ ಹಾಕಿದೆ. ಈಗ ಹಸಿವಿನಿಂದ ಬಾಯಾರಿಕೆಯಿಂದಲೇ ಇರು. ನಿನಗೆ ಬುದ್ಧಿ ಬರಲಿ ಮತ್ತು ಇನ್ನು ಮುಂದೆ ಯಾರೊಂದಿಗೂ ಅನವಶ್ಯಕ ಮಾತುಗಳನ್ನು ಆಡಬೇಡ. ನಾನು ಬಾಗಿಲನ್ನು ಜೋರಾಗಿ ಮುಚ್ಚಿದೆ. ಪಂಖುಡಿ ಒಳಗೆ ಅಳುತ್ತಲೇ ಇದ್ದಳು. ತಾದರೆ ನಾನು ಒಂದು ಕ್ಷಣವೂ ಅವಳ ಬೇಡಿಕೆಯನ್ನು ಕೇಳಲಿಲ್ಲ. ನಂತರ ನಾನು ಮನೆಯಲ್ಲಿರಬಾರದು ಎಂದು ನಿರ್ಧರಿಸಿದೆ. ಇದರಿಂದ ಪಂಖುಡಿಗೆ ತನ್ನ ತಪ್ಪಿನ ಅರಿವಾಗಲಿ ಮತ್ತು ಅವಳು ಇನ್ನೊಮ್ಮೆ ಯಾರಿಗೂ ದೂರು ನೀಡಬಾರದು ಎಂದು. ಆದರೆ ವಿಧಿಯು ಪಂಖುಡಿಗಾಗಿ ಬೇರೆಯದೇ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ನನಗೆ ತಿಳಿದಿರಲಿಲ್ಲ. ಆಗಲೇ ಮಳೆ ಬಹಳ ಜೋರಾಗಿ ಶುರುವಾಯಿತು. ಆಕಾಶವು ನೀರಿನೊಂದಿಗೆ ಪ್ರಳಯವನ್ನೇ ತರುತ್ತಿರುವಂತಿತ್ತು. ನಾನು ಬಹಳ ಕಷ್ಟಪಟ್ಟು ನನ್ನ ಮನೆಗೆ ತಲುಪಿದೆ ಮತ್ತು ಅಲ್ಲಿ ನನ್ನ ಸಹೋದರ ಸಹೋದರಿಯರೊಂದಿಗೆ ಮಗ್ನಳಾದೆ. ನಾವೆಲ್ಲರೂ ಬಹಳ ಹೊತ್ತು ನಗುತ್ತಾ ತಮಾಷೆ ಮಾಡುತ್ತಾ ನಮ್ಮ ಮಾತುಗಳಲ್ಲಿ ಮುಳುಗಿದ್ದೆವು. ನಾನು ಒಂದು ಮುಗ್ಧ ಮಗುವನ್ನು ನನ್ನ ಮನೆಯಲ್ಲಿ ಹಸಿವಿನಿಂದ ಬಾಯಾರಿಕೆಯಿಂದ ಕೂಡಿ ಹಾಕಿದ್ದೇನೆ ಎಂದು ಒಂದು ಕ್ಷಣವೂ ಯೋಚಿಸಿರಲಿಲ್ಲ. ರಾತ್ರಿ ಇಡೀ ಮಳೆ ಸುರಿಯುತ್ತಲೇ ಇತ್ತು ಮತ್ತು ನಾನು ಮರಳಿ ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ. ಅಜಯ್ ಕೂಡ ಫೋನ್ ಮಾಡಿ ಹವಾಮಾನ ತುಂಬಾ ಕೆಟ್ಟದ್ದಾಗಿದೆ, ತಾವು ಮನೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಇನ್ನೊಂದು ರಾತ್ರಿ ಆರಾಮವಾಗಿ ಕಳೆಯುತ್ತದೆ ಎಂದು ನಿಟ್ಟುಸಿರುಬಿಟ್ಟೆ. ಆದರೆ ಮರುದಿನ ಬೆಳಿಗ್ಗೆ ನನ್ನ ಮನೆಯಲ್ಲಿ ಒಂದು ಘಟನೆ ನಡೆಯಿತು. ನನ್ನ ಕಾಲು ಕೆಳಗಿನ ಭೂಮಿ ಕುಸಿದು ಹೋದಂತಾಯಿತು. ನನ್ನ ಒಬ್ಬನೇ ಮಗ ರಾಹುಲ್ ತನ್ನ ಕಜಿನ್ ಜೊತೆ ಟೆರೆಸ್ ಮೇಲೆ ಆಟವಾಡುತ್ತಿದ್ದನು. ಅವನು ತುಂಬಾ ಮುಗ್ಧ ಮತ್ತು ಮುದ್ದಾಗಿದ್ದನು. ಮಳೆಯ ನಂತರ ತಂಪಾದ ಗಾಳಿಯಲ್ಲಿ ಆಟವಾಡುವುದು ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತಿತ್ತು. ನಾನು ಕೂಡ ಅಡುಗೆ ಮನೆಯಲ್ಲಿ ಅಮ್ಮನೊಂದಿಗೆ ಕುಳಿತು ಮಾತನಾಡುತ್ತಿದ್ದೇನೆ. ಆಗ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗಲಾಟೆ ಶುರುವಾಯಿತು. ರಾಹುಲ್ ಬಿದ್ದ! ಯಾರೋ ಚೀರಾಡಿದ್ದನ್ನು ಕೇಳಿ ನನ್ನ ಕೈಯಲ್ಲಿದ್ದ ನೀರಿನ ಗ್ಲಾಸ್ ನೆಲಕ್ಕೆ ಬಿದ್ದು ಜಾರಿತು. ನಾನು ಓಡುತ್ತಾ ಹೊರಗೆ ಬಂದೆ. ರಾಹುಲ್ ಯಾವುದೇ ಚಲನೆ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದನು. ಅವನ ಸುತ್ತಲೂ ಜನ ಸೇರಿದ್ದರು. ಯಾರೋ ಅವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದರೆ ಇನ್ಯಾರೋ ಮುಖಕ್ಕೆ ನೀರು ಸಿಂಪಡಿಸುತ್ತಿದ್ದರು. ಆದರೆ ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದನು. ರಾಹುಲ್, ನನ್ನ ಮಗು, ಕಣ್ಣು ತೆಗಿ! ನಾನು ಅವನ ಮುಖವನ್ನು ನನ್ನ ಕೈಗಳಲ್ಲಿ ಹಿಡಿದುಕೊಂಡೆ, ಆದರೆ ಅವನು ಸ್ವಲ್ಪವೂ ಅಲ್ಲಾಡಲಿಲ್ಲ. ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಅಷ್ಟರಲ್ಲೇ ಅಜಯ್ ಕೂಡ ಬಂದಿದ್ದರು ಮತ್ತು ಅವರು ಚೀರಾಡುತ್ತಾ ಹೇಳಲಾರಂಭಿಸಿದರು. ನಾವೆಲ್ಲರೂ ಅವನನ್ನು ತಕ್ಷಣವೇ ಗಾಡಿಯಲ್ಲಿ ಹಾಕಿಕೊಂಡು ಆಸ್ಪತ್ರೆಯ ಕಡೆಗೆ ಧಾವಿಸಿದೆವು. ದಾರಿಯುದ್ದಕ್ಕೂ ನನ್ನ ಕಣ್ಣೀರು ನಿಲ್ಲುವ ಹೆಸರೇ ತೆಗೆದುಕೊಳ್ಳುತ್ತಿರಲಿಲ್ಲ. ನನ್ನ ಮಗ ಸರಿಹೋಗಲಿ ಎಂದು ನಾನು ಪದೇ ಪದೇ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಹೇ ದೇವರೇ, ನನ್ನ ಮಗು ಸುರಕ್ಷಿತವಾಗಿರಲಿ, ನಾನು ನಿನ್ನಲ್ಲಿ ಕರುಣೆಯನ್ನು ಭಿಕ್ಷೆ ಬೇಡುತ್ತಿದ್ದೇನೆ. ನಾನು ಪದೇ ಪದೇ ಪ್ರಾರ್ಥಿಸುತ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಯ ಉಂಟಾಗಲಾರಂಭಿಸಿತ್ತು. ಆಸ್ಪತ್ರೆಗೆ ತಲುಪಿದ ಕೂಡಲೇ ಡಾಕ್ಟರ್ ರಾಹುಲ್ನನ್ನು ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸಿಕೊಂಡರು. ನಾವೆಲ್ಲರೂ ಹೊರಗೆ ನಿಂತು ಆತಂಕದಿಂದ ಕಾಯುತ್ತಿದ್ದೆವು. ನನ್ನ ಹೃದಯವು ತುಂಬಾ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ಕಣ್ಣುಗಳಲ್ಲಿ ಕೇವಲ ಒಂದೇ ದೃಶ್ಯವಿತ್ತು.
ನಗುತ್ತಾ ಆಡುತ್ತಿದ್ದ ನನ್ನ ಮುಗ್ಧ ಮಗ ಈಗ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದನು. ಹಲವು ಗಂಟೆಗಳ ಕಾಯುವಿಕೆಯ ನಂತರ ಡಾಕ್ಟರ್ ಹೊರಗೆ ಬಂದರು. ಅವರ ಮುಖದ ಭಾವನೆಗಳನ್ನು ನೋಡಿ ನಾನು ಕುಸಿದು ಬಿದ್ದಂತಾದೆ. ನನ್ನ ಮಗು ಹೇಗಿದ್ದಾನೆ? ನಾನು ಗಾಬರಿಯಿಂದ ಕೇಳಿದೆ. ಡಾಕ್ಟರ್ ದೀರ್ಘವಾಗಿ ಉಸಿರು ತೆಗೆದುಕೊಂಡರು ಮತ್ತು ನಂತರ ಮೆಲ್ಲನೆ ಹೇಳಿದರು, ನಾವು ನಮ್ಮ ಸಂಪೂರ್ಣ ಪ್ರಯತ್ನ ಮಾಡಿದ್ದೇವೆ, ಆದರೆ ಬಿದ್ದ ಕಾರಣದಿಂದ ಅವನ ಬೆನ್ನುಮೂಳೆ ಸಂಪೂರ್ಣವಾಗಿ ಮುರಿದು ಹೋಗಿದೆ. ಅಂದರೆ ನನ್ನ ತಲೆ ತಿರುಗಿದಂತಾಯಿತು. ರಾಹುಲ್ನ ಬೆನ್ನುಮೂಳೆ ಮುರಿದು ಹೋಗಿದೆ. ಈಗ ಅವನು ಮತ್ತೆ ನಡೆಯುವ ಭರವಸೆ ತೀರಾ ಕಡಿಮೆಯಿದೆ. ಇದನ್ನು ಕೇಳಿದ ಕೂಡಲೇ ನನ್ನ ಕಾಲ ಕೆಳಗಿನ ಭೂಮಿ ಸರಿದಂತಾಯಿತು. ಇಲ್ಲ, ಇದು ಸುಳ್ಳು. ನನ್ನ ಮಗ ಸಂಪೂರ್ಣವಾಗಿ ಸರಿ ಹೋಗುತ್ತಾನೆ. ನಾನು ಚೀರಾಡಲಾರಂಭಿಸಿದೆ. ಅಜಯ್ ಅವರ ಮುಖದ ಮೇಲೆ ಆಳವಾದ ಆಘಾತವಿತ್ತು. ಅವರ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಆದರೆ ಅವರು ಮೌನವಾಗಿ ನಿಂತಿದ್ದರು. ನಾನು ನೆಲದ ಮೇಲೆ ಕುಳಿತೆ. ನಾನು ವಿಪರೀತವಾಗಿ ನಡುಗಲಾರಂಭಿಸಿದೆ. ನನ್ನ ಮಗು? ಇಲ್ಲ, ಇದು ಸಾಧ್ಯವಿಲ್ಲ. ನಾನು ತಕ್ಷಣವೇ ದೇವರಲ್ಲಿ ಪ್ರಾರ್ಥಿಸಲು ಆಸ್ಪತ್ರೆಯ ಚಿಕ್ಕ ದೇವಸ್ಥಾನಕ್ಕೆ ಓಡಿದೆ. ನನ್ನ ಹೃದಯ ಭಯದಿಂದ ನಡುಗುತ್ತಿತ್ತು. ದೇವರ ಸನ್ನಿಧಾನಕ್ಕೆ ತಲುಪಿ ಕೈಮುಗಿದು ನಾನು ಅವರಲ್ಲಿ ಪ್ರಾರ್ಥಿಸಲಾರಂಭಿಸಿದೆ. ಹೇ ದೇವರೇ, ನಾನು ಪಾಪಿ, ಆದರೆ ನನ್ನ ಮಗನಿಗೆ ಏನೂ ಆಗಬಾರದು. ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ. ನೀನು ಕೇವಲ ನನ್ನ ಮಗುವನ್ನು ಗುಣಪಡಿಸು. ನನ್ನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದೆ. ಆದರೆ ಇದ್ದಕ್ಕಿದ್ದಂತೆ ನನ್ನ ಹತ್ತಿರ ಯಾರೋ ಕುಳಿತು ಅಳುತ್ತಿರುವಂತೆ ನನಗೆ ಭಾಸವಾಯಿತು. ಈ ದನಿ ತುಂಬಾ ಪರಿಚಯವಿದ್ದಂತೆ ಅನಿಸುತ್ತಿತ್ತು. ನಾನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡೆ ಮತ್ತು ಆಗ ನನ್ನ ಮನಸ್ಸಿನಲ್ಲಿ ಒಂದು ಭಯ ಉಂಟಾಯಿತು. ಇದು ಪಂಖುಡಿಯ ದನಿ. ನನಗೆ ಪಂಖುಡಿಯ ಬಿಕ್ಕಳಿಕೆ ಕೇಳಿಸುತ್ತಿತ್ತು. ಅದೇ ಪಂಖುಡಿ, ಯಾರನ್ನು ನಾನು ಕಳೆದ ರಾತ್ರಿ ಕೋಣೆಯಲ್ಲಿ ಕೂಡಿಹಾಕಿದ್ದೆ. ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ಭಯಾನಕ ಆಲೋಚನೆ ಬಂತು. ನಾನು ಪಂಖುಡಿಯನ್ನು ಬಂಧಿಸಿಟ್ಟಿದ್ದೆ. ಅವಳು ರಾತ್ರಿಯಿಡೀ ಹಸಿವಿನಿಂದ ಬಾಯಾರಿಕೆಯಿಂದ ಕೂಡಿದ್ದಳು. ಅವಳಿಗೆ ಏನಾದರೂ ಕೆಟ್ಟದ್ದಾಗಿದೆಯೇ? ನನ್ನೊಳಗೆ ಭಯದ ಒಂದು ಭೀಕರಾಲೆ ಓಡಿದಂತಾಯಿತು. ನಾನು ಬೇಗನೆ ಪ್ರಾರ್ಥನೆ ಮುಗಿಸಿ ಒಬ್ಬಳೇ ಮನೆಯ ಕಡೆಗೆ ಓಡಿದೆ. ಮಳೆ ನಿಂತಿತ್ತು, ಆದರೆ ಎಲ್ಲ ಕಡೆ ನೀರು ತುಂಬಿತ್ತು. ನಾನು ಮನೆಯ ಹತ್ತಿರ ತಲುಪಿದ ಕೂಡಲೇ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ನಾನು ಬೇಗನೆ ಬಾಗಿಲು ತೆರೆದೆ ಮತ್ತು ಒಳಗೆ ಕಾಲಿಡುತ್ತಿದ್ದಂತೆ ಒಂದು ವಿಚಿತ್ರವಾದ ನಿಶಬ್ದ ಆವರಿಸಿದಂತೆ ಭಾಸವಾಯಿತು. ಪಂಖುಡಿ? ನಾನು ಮೆಲ್ಲನೆ ಕರೆದೆ. ಯಾವುದೇ ಉತ್ತರ ಬರಲಿಲ್ಲ. ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ನಾನು ಕೋಣೆಯ ಬಾಗಿಲು ತೆರೆದೆ ಮತ್ತು ಒಳಗೆ ಇಣುಕಿ ನೋಡಿದ ಕೂಡಲೇ ನನ್ನ ಉಸಿರೇ ನಿಂತುಹೋಯಿತು. ಪಂಖುಡಿ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ದಳು. ಅವಳ ತುಟಿಗಳು ಬಿಳಿಚಿಕೊಂಡಿದ್ದವು. ಅವಳ ಮುಖದ ಮೇಲೆ ಹಳದಿ ಛಾಯೆ ಇತ್ತು. ಅವಳ ಉಸಿರಾಟ ನಿಧಾನವಾಗಿತ್ತು. ಪಂಖುಡಿ? ನಾನು ಗಾಬರಿಯಿಂದ ಅವಳನ್ನು ಅಲ್ಲಾಡಿಸಿದೆ. ಆದರೆ ಅವಳಲ್ಲಿ ಯಾವುದೇ ಚಲನೆ ಇರಲಿಲ್ಲ. ಹೇ ದೇವರೇ, ನಾನು ನಡುಗುವ ಕೈಗಳಿಂದ ಅವಳ ನಾಡಿಮಿಡಿತ ಪರೀಕ್ಷಿಸಿದೆ. ಅದು ತುಂಬಾ ಕ್ಷೀಣವಾಗಿತ್ತು. ನಾನಿದೇನು ಮಾಡಿಬಿಟ್ಟೆ? ನನ್ನ ಮನಸ್ಸಿನಲ್ಲಿ ಚೀರಾಟಗಳು ಪ್ರತಿಧ್ವನಿಸತೊಡಗಿದವು. ನಾನು ತಕ್ಷಣ ನೀರು ತೆಗೆದುಕೊಂಡು ಅವಳ ಮುಖದ ಮೇಲೆ ಸಿಂಪಡಿಸಿದೆ. ಆದರೆ ಅವಳು ಪ್ರಜ್ಞೆಗೆ ಬರಲಿಲ್ಲ. ಪಂಖುಡಿ, ಏಳು ಮಗು, ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ, ದಯವಿಟ್ಟು ಕಣ್ಣು ತೆಗಿ. ನಾನು ಅಳುತ್ತ ಕೂಗುತ್ತಿದ್ದೆ. ಆದರೆ ಅವಳು ಯಾವುದೇ ಚಲನೆಯಿಲ್ಲದೆ ಹಾಗೇ ಬಿದ್ದಿದ್ದಳು. ಅದೇ ಕ್ಷಣದಲ್ಲಿ ಬಾಗಿಲು ಮೇಲೆ ತಟ್ಟುವ ಶಬ್ದವಾಯಿತು. ನಾನು ಓಡಿ ಹೋಗಿ ಬಾಗಿಲು ತೆರೆದಾಗ ಗೀತಾ ಮೌಸಿ ಮತ್ತು ಕೆಲವು ನೆರೆಹೊರೆಯವರು ನಿಂತಿದ್ದರು. ಅನಿತಾ, ನೀನಿದೇನು ಮಾಡಿಬಿಟ್ಟೆ? ಗೀತಾ ಮೌಸಿಯ ದನಿಯಲ್ಲಿ ಕೋಪವಿತ್ತು. ಇದೆಲ್ಲವೂ ನಿನ್ನಿಂದಲೇ ಆಗಿದ್ದು. ಪಂಖುಡಿಗೆ ಏನಾದರೂ ಆದರೆ ದೇವರು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಇನ್ನೊಬ್ಬ ಮಹಿಳೆ ಹೇಳಿದರು. ನನಗೆ ಉಸಿರು ಕಟ್ಟಿದಂತಾಗುತ್ತಿತ್ತು. ಪಂಖುಡಿಯನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಮತ್ತು ಡಾಕ್ಟರ್ ಅವಳನ್ನು ಎಮರ್ಜೆನ್ಸಿ ವಾರ್ಡಿಗೆ ಸೇರಿಸಿಕೊಂಡರು. ನಾನು ಹೊರಗೆ ಕುಳಿತು ಅಳುತ್ತಿದ್ದೆ. ಪದೇ ಪದೇ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆಯಿತ್ತು. ನನ್ನ ಮಗನ ಅಪಘಾತವು ನನ್ನ ಶಿಕ್ಷೆಯೇ? ನಾನು ಮಾಡಿದ ದೌರ್ಜನ್ಯಗಳಿಗೆ ದೇವರು ನನಗೆ ಶಿಕ್ಷೆ ನೀಡಿದೆನೇ? ದಾರಿಯುದ್ದಕ್ಕೂ ನನ್ನ ಕಣ್ಣುಗಳು ಕಣ್ಣೀರಿನಿಂದ ಒದ್ದೆಯಾಗಿದ್ದವು. ನಾನು ನನ್ನನ್ನೇ ಶಪಿಸಿಕೊಳ್ಳುತ್ತಿದ್ದೆ. ನನ್ನ ಪ್ರತಿಯೊಂದು ದೌರ್ಜನ್ಯವನ್ನು ನೆನಪಿಸಿಕೊಳ್ಳುತ್ತಿದ್ದೆ. ಆದರೆ ಒಂದೇ ಪ್ರಶ್ನೆ ಮನಸ್ಸಿನಲ್ಲಿ ಪದೇ ಪದೇ ಏಳುತ್ತಿತ್ತು. ಇದೆಲ್ಲವೂ ಪಂಖುಡಿಯ ಶಾಪದ ಫಲ ಎಂದು ನಾನು ಯೋಚಿಸಿದೆ. ಒಂದು ಅನಾಥ ಮಗುವಿನ ಅಳಲು ಆಕಾಶದವರೆಗೂ ತಲುಪಬಹುದು ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ನಾನು ನನ್ನ ಮಗನ ನೋವಿನಿಂದ ನರಳುತ್ತಿದ್ದೆ. ಆದರೆ ಪಂಖುಡಿ ಕೂಡ ಯಾರದೋ ಮಗಳಾಗಿದ್ದಳು. ಅವಳ ತಂದೆ ತಾಯಿ ಕೂಡ ಅವಳನ್ನು ನಾನು ನನ್ನ ಮಗನನ್ನು ಪ್ರೀತಿಸುವಷ್ಟೇ ಪ್ರೀತಿಸುತ್ತಿದ್ದಿರಬಹುದು. ಹೇ ದೇವರೇ, ನಾನು ಇದೇನು ಮಾಡಿದೆ ಎಂದು ಯೋಚಿಸುತ್ತಿದ್ದಾಗಲೇ ನನಗೆ ಎಚ್ಚರವಾಯಿತು. ನನ್ನ ಭಯದಿಂದಾಗಿ ನಾನು ಇದೆಲ್ಲವನ್ನೂ ಕನಸಿನಲ್ಲಿ ನೋಡುತ್ತಿದ್ದೆ ಎಂಬುದು ನನಗೆ ಅರಿವಾಯಿತು. ಈಗ ನನಗೆ ತಕ್ಷಣವೇ ಮನೆಗೆ ತಲುಪಬೇಕು ಮತ್ತು ಪಂಖುಡಿಯ ಬಗ್ಗೆ ವಿಚಾರಿಸಬೇಕು ಎಂದು ಅನ್ನಿಸಿತು. ನಾನು ಮನೆಗೆ ತಲುಪಿದ ಕೂಡಲೇ ಭಯದಿಂದ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಮನೆಯ ಬಾಗಿಲಿನ ಬೀಗ ಮುರಿದಿರುವುದನ್ನು ನಾನು ನೋಡಿದೆ. ಇದು ಹೇಗೆ ಸಾಧ್ಯವಾಯಿತು? ನನ್ನ ಉಸಿರು ಕಟ್ಟಿದಂತಾಯಿತು. ಪಂಖುಡಿಗೆ ಏನಾದರೂ ಆಗಿದೆಯೇ? ನಾನು ವೇಗವಾಗಿ ಕೋಣೆಯ ಕಡೆಗೆ ಓಡಿದೆ. ಆದರೆ ಒಳಗೆ ಹೋದ ಕೂಡಲೇ ನನ್ನ ಹೃದಯ ಒಂದು ಕ್ಷಣ ನಿಂತು ಹೋದಂತಾಯಿತು. ಕೋಣೆ ಖಾಲಿ ಇತ್ತು. ಪಂಖುಡಿ ಅಲ್ಲಿರಲಿಲ್ಲ.
ನನ್ನ ಕಣ್ಣುಗಳು ಕೋಣೆಯಲ್ಲಿ ಅತ್ತಿತ್ತ ಓಡಿದವು. ಆದರೆ ಅಲ್ಲಿ ಕೇವಲ ಒಂದು ಮೌನವಿತ್ತು, ಒಂದು ನಿಶಬ್ದವಿತ್ತು. ಅದು ನನ್ನ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುತ್ತಿತ್ತು. ಹೇ ದೇವರೇ, ನನ್ನ ಕ್ರೂರತನದಿಂದ ಆ ಮಗುವಿನ ಪ್ರಾಣವನ್ನೇ ತೆಗೆದುಬಿಟ್ಟನೆ. ನಾನು ಕೋಣೆಯ ಮೂಲೆಯಲ್ಲಿದ್ದ ಅವಳ ಹಾಸಿಗೆಯ ಕಡೆಗೆ ನೋಡಿದೆ. ಅಲ್ಲಿ ಒಂದು ಚಿಕ್ಕ ಕಾಗದವಿತ್ತು. ನನ್ನ ಹೆಜ್ಜೆಗಳು ತಾವಾಗಿಯೇ ಅತ್ತ ಕಡೆಗೆ ನಡೆದವು ಮತ್ತು ನಡುಗುವ ಕೈಗಳಿಂದ ನಾನು ಆ ಕಾಗದವನ್ನು ಎತ್ತಿಕೊಂಡೆ. ನನ್ನ ಕಣ್ಣು ಅದರ ಮೇಲೆ ಬಿದ್ದ ಕೂಡಲೇ ನನ್ನ ಆತ್ಮವೇ ನಡುಗಿ ಹೋಯಿತು. ಅದು ಪಂಖುಡಿ ದೇವರಿಗೆ ಬರೆದ ಪತ್ರವಾಗಿತ್ತು. ಪ್ರೀತಿಯ ದೇವರೇ, ನಿನಗೆ ಎಲ್ಲವೂ ತಿಳಿದಿದೆ, ಆದರೂ ನಾನು ನಿನ್ನಲ್ಲಿ ದೂರು ನೀಡಲು ಬಯಸುತ್ತೇನೆ. ನನ್ನ ದೊಡ್ಡಮ್ಮ ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಾರೆ. ಅವರು ನನಗೆ ಒಳ್ಳೆಯ ಬಟ್ಟೆ ಕೊಡುವುದಿಲ್ಲ, ನನಗೆ ತುಂಬ ಹೊಡೆಯುತ್ತಾರೆ, ನನಗೆ ಊಟವೂ ಸರಿಯಾಗಿ ಸಿಗುವುದಿಲ್ಲ. ನಾನು ದೊಡ್ಡಪ್ಪನ ಹತ್ತಿರ ಎಷ್ಟೋ ಬಾರಿ ಹೇಳಿದೆ ನನಗೆ ಒಳ್ಳೆಯ ಶಾಲೆಯಲ್ಲಿ ಓದಬೇಕು ಎಂದು. ಆದರೆ ದೊಡ್ಡಮ್ಮ ಹೇಳುತ್ತಾರೆ ನಾನು ಕೆಲಸಕ್ಕೆ ಬಾರದವಳು ಎಂದು. ಹೇ ದೇವರೇ, ನಾನು ನಿಜವಾಗಲೂ ಒಳ್ಳೆಯ ವಸ್ತುಗಳಿಗೆ ಅರ್ಹಳಲ್ಲವೇ? ನನ್ನ ಅಮ್ಮ ಯಾವಾಗಲೂ ಹೇಳುತ್ತಿದ್ದರು, ದೇವರು ಎಲ್ಲವನ್ನೂ ನೋಡುತ್ತಾನೆ, ಅವನು ಅನಾಥರನ್ನು ಪ್ರೀತಿಸುತ್ತಾನೆ ಎಂದು. ದೇವರೇ, ನೀನು ನಿಜವಾಗಲೂ ನನ್ನನ್ನು ನೋಡುತ್ತಿದ್ದರೆ ದಯವಿಟ್ಟು ನನ್ನನ್ನು ನನ್ನ ಅಪ್ಪ ಅಮ್ಮನ ಹತ್ತಿರ ಕರೆಸಿಕೋ, ಅಥವಾ ನನ್ನನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗು. ಅಲ್ಲಿ ಯಾರೂ ನನಗೆ ಹೊಡೆಯಬಾರದು, ಕೆಟ್ಟ ಮಾತುಗಳನ್ನು ಆಡಬಾರದು, ಓದಲು ತಡೆಯಬಾರದು. ನಾನು ದೊಡ್ಡವಳಾಗಿ ಒಳ್ಳೆಯ ಮಗುವಾಗುತ್ತೇನೆ ಎಂದು ಅಮ್ಮನಿಗೆ ಮಾತು ಕೊಟ್ಟಿದ್ದೆ. ಆದರೆ ದೊಡ್ಡಮ್ಮ ಹೇಳುತ್ತಾರೆ ನಾನು ಕೆಲಸಕ್ಕೆ ಬಾರದವಳು ಎಂದು. ಹೇ ದೇವರೇ, ನೀನು ನನ್ನ ಮಾತು ಕೇಳುತ್ತಿದ್ದರೆ ಪ್ಲೀಸ್ ನನ್ನನ್ನು ಬೇರೆ ಎಲ್ಲಾದರೂ ಕರೆದುಕೊಂಡು ಹೋಗು. ನಾನು ನಿನ್ನ ಪುಟ್ಟ ಮಗು. ಇದನ್ನು ಓದಿದ ಕೂಡಲೇ ನನ್ನ ಕೈಯಿಂದ ಆ ಕಾಗದ ಬಿದ್ದು ಹೋಯಿತು. ನಾನು ವಿಪರೀತವಾಗಿ ನಡುಗಲಾರಂಭಿಸಿದೆ. ನಾನು ಆಳವಾದ ಅವಮಾನದಿಂದ ತಲೆ ತಗ್ಗಿಸಿದೆ. ನಾನು ಇದೇನು ಮಾಡಿದೆ? ಒಂದು ಪುಟ್ಟ ಮಗುವಿಗೆ ದೇವರ ಮೇಲೆ ಇಷ್ಟೊಂದು ನಂಬಿಕೆ ಇತ್ತು. ಅವಳು ತನ್ನ ಕಷ್ಟಗಳನ್ನು ಯಾವ ಮನುಷ್ಯನಿಗೂ ಹೇಳಲಿಲ್ಲ, ಬದಲಿಗೆ ನೇರವಾಗಿ ದೇವರಿಗೆ ದೂರು ನೀಡಿದಳು. ನಾನು ಇಷ್ಟು ದೊಡ್ಡವಳಾಗಿ ಬುದ್ಧಿವಂತಳಾಗಿದ್ದರೂ ದೇವರು ಯಾವುದರಿಂದಲೂ ಅಜ್ಞಾತನಲ್ಲ ಎಂಬುದನ್ನು ಮರೆತು ಬಿಟ್ಟಿದ್ದೆ. ದೇವರು ನನ್ನ ದೌರ್ಜನ್ಯಕ್ಕೆ ಪೆಕ್ಕ ಶಿಕ್ಷೆ ನೀಡಿದ್ದಾನೆ. ನಾನು ಅಲ್ಲೇ ಮಂಡಿಯೂರಿ ದೇವರಲ್ಲಿ ಪ್ರಾರ್ಥಿಸಲು ಕುಳಿತೆ ಮತ್ತು ಬಿಕ್ಕಳಿಸಿ ಅಳಲಾರಂಭಿಸಿದೆ. ಹೇ ದೇವರೇ, ನಾನು ಬಹಳ ದೊಡ್ಡ ಪಾಪಿ. ನಾನು ಒಂದು ಅನಾಥ ಮಗುವಿನ ಮೇಲೆ ದೌರ್ಜನ್ಯ ಮಾಡಿದೆ. ನನಗೆ ಯಾವ ಹಕ್ಕೂ ಇಲ್ಲದಿದ್ದರೂ ಅವಳೊಂದಿಗೆ ಅಮಾನವೀಯವಾಗಿ ನಡೆದುಕೊಂಡೆ. ನನ್ನ ಬಿಕ್ಕಳಿಕೆ ನಿಲ್ಲುತ್ತಿರಲಿಲ್ಲ. ನಾನು ಸತತವಾಗಿ ಅಳುತ್ತಾ ನನ್ನ ತಪ್ಪುಗಳಿಗೆ ಕ್ಷಮೆ ಕೇಳುತ್ತಿದ್ದೆ. ಆಗಲೇ ಇದ್ದಕ್ಕಿದ್ದಂತೆ ಬಾಗಿಲ ಬಳಿ ಸಣ್ಣ ಶಬ್ದ ಕೇಳಿಸಿತು. ನಾನು ತಲೆ ಎತ್ತಿ ಕಣ್ಣೀರು ತುಂಬಿದ ಮಸುದಾದ ಕಣ್ಣುಗಳಿಂದ ಬಾಗಿಲ ಕಡೆ ನೋಡಿದೆ. ಬಾಗಿಲಲ್ಲಿ ಗೀತಾ ಮೌಸಿ ನಿಂತಿದ್ದರು ಮತ್ತು ಅವರ ಜೊತೆ ಪಂಖುಡಿ ಇದ್ದಳು. ನನ್ನ ಹೃದಯವನ್ನು ಯಾರೋ ಹಿಂಡಿದಂತಾಯಿತು. ಪಂಖುಡಿಯ ಮುಖದ ಮೇಲೆ ಒಂದು ವಿಚಿತ್ರವಾದ ಮೌನವಿತ್ತು. ಅವಳು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿರುವಂತೆ, ತಾನು ಏನನ್ನು ಅನುಭವಿಸಿದ್ದೇನೆ ಎಂಬುದು ಅವಳಿಗೆ ತಿಳಿದಿರುವಂತೆ ಕಾಣುತ್ತಿತ್ತು. ಗೀತಾ ಮೌಸಿ ಕೋಪದಿಂದ ನನ್ನ ಕಡೆ ನೋಡಿದರು. ಅನಿತಾ, ನೀನು ಮನುಷ್ಯಳೋ ಅಥವಾ ಕಲ್ಲು? ಈ ಮುಗ್ಧ ಮಗು ನಿನ್ನ ಮೈದುನನ ಮಗಳು ಮತ್ತು ನೀನು ಇವಳನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದೆ. ನನ್ನ ನಾಲಿಗೆ ಒಣಗಿ ಹೋಗಿತ್ತು. ನಾನು ಏನನ್ನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ರಾತ್ರಿ ಪಂಖುಡಿ ಅಳುವ ಶಬ್ದ ನಮಗೆ ಪಕ್ಕದ ಮನೆಯಿಂದ ಕೇಳಿಸಿತು. ಮೊದಲು ನಾವು ಎಲ್ಲೋ ಅಕ್ಕಪಕ್ಕದಿಂದ ಶಬ್ದ ಬರುತ್ತಿರಬಹುದು ಎಂದುಕೊಂಡೆವು. ಆದರೆ ಈ ಶಬ್ದ ಸತತವಾಗಿ ಬರುತ್ತಿದ್ದಾಗ ನಾನು ನೆರೆಹವರಿಯವರನ್ನು ಒಟ್ಟುಗೂಡಿಸಿ ಬಾಗಿಲು ಮುರಿದು ಒಳಗೆ ಬಂದೆವು. ನಾವು ಸರಿಯಾದ ಸಮಯಕ್ಕೆ ತಲುಪಿದಿದ್ದರೆ ಬಹುಶಃ ಹಸಿವು ಬಾಯಾರಿಕೆಯಿಂದ ಪಂಖುಡಿಯ ಪ್ರಾಣವೇ ಹೋಗಬಹುದಿತ್ತು. ಇದನ್ನು ಕೇಳಿ ನನ್ನ ಎದೆಗೆ ಪೆಟ್ಟು ಬಂದಂತಾಯಿತು. ನಾನು ಇದೇನು ಮಾಡಿದೆ? ಗೀತಾ ಮೌಸಿಯ ಮಾತು ಮುಗಿಯುವಷ್ಟರಲ್ಲಿ ನನಗೆ ಇನ್ನೊಂದು ಆಘಾತವಾಯಿತು. ಪಂಖುಡಿಯ ಅಜ್ಜಿ ತಾತನಿಗೆ ಸುದ್ದಿ ತಲುಪಿಸಲಾಗಿದೆ ಮತ್ತು ಅವರು ಇವಳನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ. ಅಥವಾ ಪಂಖುಡಿ ಹೋದ ನಂತರ ಅವಳಿಗಾಗಿ ಪ್ರತಿ ತಿಂಗಳು ಬರುತ್ತಿದ್ದ ಹಣವು ನಿಂತು ಹೋಗುತ್ತದೆ ಎಂಬ ಭಯ ನನಗಿತ್ತೇ? ಪಂಖುಡಿಯ ಮೌನ ಕಣ್ಣುಗಳು ನನ್ನತ್ತ ನೋಡಿದವು. ಅವಳ ದೃಷ್ಟಿಯಲ್ಲಿ ಕೋಪವಿರಲಿಲ್ಲ, ದ್ವೇಷವಿರಲಿಲ್ಲ, ಅಥವಾ ಸೇಡು ತೀರಿಸಿಕೊಳ್ಳುವ ಬಯಕೆಯೂ ಇರಲಿಲ್ಲ. ಕೇವಲ ಒಂದು ವಿಚಿತ್ರ ಮೌನವಿತ್ತು. ಅದು ನನ್ನ ಆತ್ಮವನ್ನೇ ಜಾಲಾಡಿಸುತ್ತಿತ್ತು. ಅಷ್ಟೊತ್ತಿಗೆ ಅಜಯ್ ಕೂಡ ಮನೆಗೆ ತಲುಪಿದ್ದರು ಮತ್ತು ಅವರು ಮೌನವಾಗಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದರು. ಇದೇ ದೇವರ ನ್ಯಾಯ ಅನಿತಾ? ಅಜಯ್ ಅವರ ದನಿಯಲ್ಲಿ ಒಂದು ವಿಚಿತ್ರವಾದ ದುಃಖವಿತ್ತು. ನನ್ನ ಕಣ್ಣೀರು ನನ್ನ ಹತೋಟಿಯಲ್ಲಿರಲಿಲ್ಲ. ನಾನು ಪಂಖುಡಿಯ ಮೇಲೆ ದೌರ್ಜನ್ಯವೆಸಗಿದೆ ಮತ್ತು ದೇವರು ನನ್ನ ಮಗನ ಸಂತೋಷವನ್ನು ನನ್ನಿಂದ ಕಿತ್ತುಕೊಂಡನು. ನಾನು ಒಂದು ಮುಗ್ಧ ಮಗುವಿನ ಮೇಲೆ ದೌರ್ಜನ್ಯ ಮಾಡಿದೆ ಮತ್ತು ಇಂದು ನಾನೇ ದೇವರ ಕರುಣೆಗಾಗಿ ಭಿಕ್ಷೆ ಬೇಡುತ್ತಿದ್ದೇನೆ. ನನ್ನ ಕೈಗಳು ನಡುಗುತ್ತಿದ್ದವು. ಪ್ರಪಂಚದ ಪ್ರತಿಯೊಂದು ವಸ್ತುವು ನನ್ನ ಕೈಯಿಂದ ಜಾರಿ ಹೋಗುತ್ತಿದೆ ಎಂದು ನನಗೆ ಭಾಸವಾಗುತ್ತಿತ್ತು. ಮತ್ತು ದೇವರ ತೀರ್ಪು ಯಾವಾಗಲೂ ನ್ಯಾಯಕ್ಕಾಗಿಯೇ ಇರುತ್ತದೆ. ಸ್ನೇಹಿತರೆ, ನಿಮಗೆ ನಮ್ಮ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ಖಂಡಿತ ತಿಳಿಸಿ ಮತ್ತು ವಿಡಿಯೋವನ್ನು ಆದಷ್ಟು ಹೆಚ್ಚು ಲೈಕ್ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಶನ್ ಬೆಲ್ ಅನ್ನು ಖಂಡಿತ ಒತ್ತಿರಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತದೆ. ಧನ್ಯವಾದಗಳು.